ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಅಧಿಕ ಮಾಸದ ಒಂದು ಕ್ರಮ, ಈ ಅಧಿಕ ಮಾಸ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಬೇಕು. ಯಾವ ಮಾಸದಲ್ಲಿ ಸಂಕ್ರಮಣ ಇರೋಲ್ಲ. ಸಂಕ್ರಮಣ ಅಂದರೆ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಹಾಗೆ ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಆಗೋಲ್ಲೋ ಅಥವಾ ಒಂದೇ ಮಾಸದಲ್ಲಿ 2 ಬಾರಿ ಸಂಕ್ರಾಂತಿ ದ್ವಯಮೇವಚ ಅಂತ 2 ಬಾರಿ ಸಂಕ್ರಮಣ ಆಗುತ್ತೋ ಅದನ್ನು ಮಲಮಾಸ ಅಂತ ಕರಿತಾ ಇದ್ದಾರೆ, ಅಥವಾ ಅಧಿಕ ಮಾಸ ಅಂತ ಕರಿತಾ ಇದ್ದಾರೆ. ಈ ಅಧಿಕ ಮಾಸ ಎಂಥದ್ದು ಅಂದರೆ, ಹೇಗೆ ಪರ್ವತಗಳಲ್ಲಿ ಮೇರು ಪರ್ವತ ಶ್ರೇಷ್ಠವೋ, ಗ್ರಹಗಳಲ್ಲಿ ಸೂರ್ಯ ಹೇಗೆ ಶ್ರೇಷ್ಠನೋ, ನದಿಗಳಲ್ಲಿ ಗಂಗೆ ಶ್ರೇಷ್ಠವೋ, ಹಾರುವ ಹಕ್ಕಿಗಳಲ್ಲಿ ಗರುಡ ಹೇಗೆ ಶ್ರೇಷ್ಠನೋ, ನಕ್ಷತ್ರಗಳಲ್ಲಿ ಚಂದ್ರ ಎಷ್ಟು ಶ್ರೇಷ್ಠನೋ, ಹಾಗೆ ಮಾಸಾನಾಂ ಮಲಮಾಸೋಯಂ ದ್ವಿಪದಾಂ ಬ್ರಾಹ್ಮಣೋಯತ, ವರ್ಣಗಳಲ್ಲಿ ಬ್ರಾಹ್ಮಣರು ಹೇಗೆ ಶ್ರೇಷ್ಠರೋ ಹಾಗೆ ಮಾಸಗಳಲ್ಲಿ ಅಧಿಕ ಮಾಸ ಅತ್ಯಂತ ಉತ್ಕೃಷ್ಟವಾದ ಮಾಸ. ಸಾಧನೆ ಮಾಡಿಕೊಳ್ಳಿಕ್ಕೆ ಅಂತ, ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಅಂತ. ಈ ಮಾಸಕ್ಕೆ ಈ ಹೆಸರು ಹೇಗೆ ಬಂತು ಅಂದರೆ, ಪದ್ಮಪುರಾಣ ಅದರ ವಿವರಣೆಯನ್ನು ಕೊಡ್ತಾ ಹೇಳುತ್ತೆ. ಮಲಾಪಕರ್ಷಕೋ ಮಾಸೋ ಮಲಮಾಸಸ್ತತೋ ಬುಧೈಹಿ. ಜ್ಞಾನಿಗಳು ಈ ಮಾಸಕ್ಕೆ ಮಲಮಾಸ ಅಂತ ಕರೆದದ್ದರ ಕಾರಣ, ಆ ಮಾಸ ಮಲ ಉಳ್ಳದ್ದು ಅಲ್ಲ. ಮಲ ಅಂದರೆ ಕೊಳೆ. ನಿಜವಾಗಿಯೂ ಈ ಮಾಸದ ಧರ್ಮಗಳನ್ನು ಆಚರಣೆ ಮಾಡುವವನ ಜನ್ಮ ಜನ್ಮಾಂತರದ ಮಲವನ್ನು ಕಳೆಯುವ ಮಾಸ, ನಮ್ಮಲ್ಲಿರುವ ಮಲವನ್ನು ಅಪಕರ್ಷಣೆ ಮಾಡುವಂತಹ ಮಾಸ. ಆದ ಕಾರಣ ಇದಕ್ಕೆ ಮಲಾಪಕರ್ಷಕ. ಮೈ, ಮಾತು, ಮನಸ್ಸು, ಈ 3 ತ್ರಿಕರಣಗಳು, ಇವುಗಳಲ್ಲಿರುವಂತಹ ಕೊಳೆಯನ್ನು ಈ ಮಾಸದ ಆಚರಣೆ ಮಾಡಿದರೆ ಆ ಮಾಸದ ನಿಯಾಮಕನಾದ ಶ್ರೀ ಪುರುಷೋತ್ತಮ ಅವರನ್ನು ಎಲ್ಲ ಕೊಳೆಗಳಿಂದ ಪಾರು ಮಾಡ್ತಾನಂತೆ. ನಿರ್ಧಾರಿತೋ ವಸಿಷ್ಠಾದ್ಯೈ ಪುರಾಣೈ ವೇದ ಚಿಂತಕೈ. ಸದಾ ವೇದಾಂತ ಚಿಂತನೆ ಮಾಡುವಂತಹ ಜ್ಞಾನಿಗಳಾದ ವಸಿಷ್ಠರೇ ಮೊದಲಾದವರು ಈ ಮಾಸ, ಯಾವ ಮಾಸದಲ್ಲಿ ಸೂರ್ಯನ ಸಂಕ್ರಮಣ ಆಗೋಲ್ವೋ, ಯಾವುದು ಅಧಿಕ ಮಾಸವಾಗಿ ಬರುತ್ತೋ ಆ ಮಾಸವನ್ನು ಆ ರೀತಿ ಮಲಾಪಕರ್ಷಕ ಮಾಸ ಅಂತ ನಿರ್ಧಾರ ಮಾಡಿದ್ದಾರೆ. ಮಲಂತು ಪಾತಕಂ ನಾಮ ಸ್ನಾನದಾನಾದಿ ದೀಪಕೈ ಕ್ರಿಯತೆ ಭಸ್ಮತ್ಸಾತ್ ಸರ್ವಂ ಪುರುಷೋತ್ತಮ ಪೂಜಕೈ. ಈ ಮಾಸದಲ್ಲಿ ಯಾರು ಸ್ನಾನ, ಬೆಳಗಾಗೆದ್ದು ಪುರುಷೋತ್ತಮ ನೀನು ಪ್ರೀತನಾಗು ಅಂತ ಸಕಾಲದಲ್ಲಿ ಸ್ನಾನ ಮಾಡಿದ್ರೆ ಅದೇ ಒಂದು ನೇಮ. ಈ ಕಾಲದಲ್ಲಿ ಅಧಿಕ ಮಾಸದಲ್ಲಿ ಮಾಡಬೇಕಾದ ಒಂದು ದೊಡ್ಡ ವ್ರತ. ವ್ರತ ಅಂದರೆ ಧಾರಣೆ ಮಾಡುವಂಥದ್ದು. ಸ್ನಾನ ಮಾಡ್ತೇನೆ 1 ತಿಂಗಳು ಸಕಾಲದಲ್ಲಿ, ಅಲ್ಲ ಸ್ನಾನ ಅಂತೂ ಮಾಡೇ ಮಾಡ್ತೀವಿ, ಆದರೆ ಯಾವ ಕಾಲದಲ್ಲಿ ಮಾಡಿದ್ರೆ ಅದು ವಿಹಿತವೋ ಆ ಕಾಲದಲ್ಲಿ ಮಾಡ್ತೇನೆ. ಈ ಕರ್ಮದಿಂದ ಭಗವಂತ ನೀನು ಪ್ರೀತನಾಗು ಅಂತ ಸ್ನಾನ ಮಾಡಿದರೆ ಸಾಕಂತ. ಏನು ನಮಗೆ ಶಕ್ತಿ ದೇವರು ಕೊಟ್ಟಿದ್ದಾನೋ, 3 ಕೋಟಿ ದೇವತೆಗಳು ಪ್ರೀತರಾಗಲಿ ಅಂತ 33 ಜನ ದೇವತೆಗಳು
ಅವರ ಪ್ರೀತ್ಯರ್ಥವಾಗಿ 33 ಸಂಖ್ಯೆಯಿಂದ ದಾನ ಮಾಡ್ತಕ್ಕಂಥದ್ದು ದಾನ. ಏನಾಗಲಿಲ್ಲ, ವಯಸ್ಸಾದ ಕಾಲದಲ್ಲಿ ಬೆಳಗಿನ ಜಾವ ಎದ್ದು ಥಂಡಿಲಿ ಸ್ನಾನ ಮಾಡೋದು ಒಂದು ದೊಡ್ಡ ಕಷ್ಟ, ಅದು ದೇಹ ಪ್ರಾಬ್ಲಮ್. ಹೋಗಲಿ, ದಾನ ಮಾಡೋಣ, ದುಡ್ಡಿನ ಪ್ರಾಬ್ಲಮ್. ಹಾಗಾದ್ರೆ ಒಂದು ಕೆಲಸ ಮಾಡಿ, ದೇವರ ಮುಂದೆ 2 ದೀಪ ಹಚ್ಚಿ ಭಗವಂತ ನೀನು ಪ್ರೀತನಾಗ ಸಾಕು. ಇದಕ್ಕಿಂತೇನೇನು? ಹಗಲು ಹಚ್ಚುವ ದೀಪ, ರಾತ್ರಿ ಹಚ್ಚುವ ದೀಪ ಭಗವಂತನ ಮುಂದೆ ಇಟ್ಟು ಕೃಷ್ಣಾರ್ಪಣ ಅಂದ್ರೂ ಸಾಕಂತ. ನಿಜವಾಗಿಯೂ ಸಾಧನೆ ಮಾಡಲೇಬೇಕು, ಅನ್ಯಾಯವಾಗ ಟೈಮ್ ಹೋಗ್ಬಿಡುತ್ತೆ, ಮತ್ತಿನ್ನು ಅಧಿಕ ಮಾಸ ಬಂದಾಗ ನಾವಿರ್ತೀವೋ ಇಲ್ವೋ, ಹೀಗೆ ಏನಾರು ಮಾಡಿಬಿಡ್ಬೇಕು ಅನ್ನುವ ಬುದ್ಧಿವಂತ ಏನು ಮಾಡ್ತಾನೋ ಅದನ್ನೇ ದೇವರಿಗೆ ಅರ್ಪಣೆ ಮಾಡ್ತಿರ್ತಾನೆ. ದೇವರ ಪ್ರೀತಿಗಾಗಿಯೇ ಎಲ್ಲವನ್ನೂ ಮಾಡ್ತಾನೆ. ದೇವರು ಮಾಡುವವನು ಮಾಡುವ ಕ್ವಾಲಿಟಿ ನೋಡ್ತಾನೆ, ವಿನ ಕ್ವಾಂಟಿಟಿ ನೋಡಲ್ಲ. ಇವನು ಎಷ್ಟು ಕೊಟ್ಟ ಅಲ್ಲ, ಹೇಗೆ ಕೊಟ್ಟ, ಎಂಥ ಬುದ್ಧಿಯಿಂದ ಕೊಟ್ಟ, ಅದನ್ನು ಭಗವಂತ ನೋಡ್ತಾನೆ. ನಾವೆಲ್ಲ ಬರೋರು ಕೈ ನೋಡ್ತೀವಿ, ಏನು ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ. ದೇವರು ಕೈ ನೋಡಲ್ಲ, ಮನಸ್ಸಿನ ಒಳಗೆ ಏನಿದೆ ಅಂತ ನೋಡ್ತಾನಂತೆ. ಕೊಡುವವನ ಮನಸ್ಸು ಎಂಥದ್ದು ನೋಡಿ ಅನುಗ್ರಹ ಮಾಡ್ತಾನಂತೆ. ಯಾರು ಸ್ನಾನ, ದಾನ, ದೀಪ ಇದನ್ನು ಮಾಡ್ತಾರೆ, ಅವರ ಎಲ್ಲವೂ ಕೂಡ, ಎಲ್ಲ ಪಾಪಗಳು ಕೂಡ ಭಸ್ಮಸಾತ್. ಪುರುಷೋತ್ತಮ ಮಾಸ ನಿಯಾಮಕನಾದ ಶ್ರೀಹರಿ ಪುರುಷೋತ್ತಮ ರೂಪಿ ಪರಮಾತ್ಮ ಜನ್ಮ ಜನ್ಮಾಂತರದ ಪಾಪವನ್ನೆಲ್ಲ ಕಳಿತಾನಂತ. ನಾವು ಎಷ್ಟೋ ಜನ್ಮದಲ್ಲಿ ಮಾಡಿದ ಪಾಪ ಅನ್ನುವ ಪ್ರಜ್ಞೆಯೇ ಇಲ್ಲದೆ ಮಾಡಿದ್ದೇವೆ. ಈಗೇನೋ ಮನುಷ್ಯರಾಗಿ ಬಂದಿದ್ದೇವೆ, ಮಠ ಮಂದಿರ ಪಕ್ಕದಲ್ಲಿದ್ದೇವೆ, ಮಹಾಭಾರತ ಭಾಗವತ ಇತ್ಯಾದಿ ಚೂರು ಪಾರು ಕಿವಿಲಿ ಹಾಕ್ಕೊಂಡಿದ್ದೇವೆ. ಮಾಡಬಾರದ್ದನ್ನು ಮಾಡಿದಾಗ ಇದು ಪಾಪ ಅಂತ ಗೊತ್ತಾಗ್ತಾ ಇದೆ. ಆದರೆ ಅದೇ ನರಿ, ನಾಯಿ, ಕುರಿ, ಕೋಳಿ, ಕತ್ತೆಯಾಗಿ ಹುಟ್ಟಿದಾಗಲೋ ಅಥವಾ ಮನುಷ್ಯರಾಗಿ ಹುಟ್ಟಿದಾಗ ಎಲ್ಲೋ ಸೌತ್ ಆಫ್ರಿಕಾ ಒಳಗೋ ಇನ್ನೆಲ್ಲೋ ಏನು ಸಂಸ್ಕಾರವೇ ಇಲ್ಲದಂತಹ ಜಾಗದಲ್ಲಿ ಹುಟ್ಟಿದರೆ ನಿಮಗೇನು ಗೊತ್ತಾಗಿದೆ? ಆ ಎಲ್ಲ ಜನ್ಮಗಳಲ್ಲಿ ಮಾಡಿದ ಪಾಪಗಳನ್ನು ಕೂಡ ಈ ಜನ್ಮದಲ್ಲಿ ಪರಿಹಾರ ಮಾಡಿಕೊಳ್ಳುವ ಸಾಧ್ಯತೆ ಇದೆಯಂತೆ. ಒಂದು ಸಣ್ಣ ಸಣ್ಣ ಧರ್ಮವನ್ನು, ಅದಕ್ಕೆ ಹೇಳ್ತಾರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್. ನೀವೇನು ಭಾರಿ ಧರ್ಮ ಮಾಡಬೇಕಾದ್ದಿಲ್ಲ, ಸ್ವಲ್ಪ ಮಾಡುವ ಸ್ನಾನವನ್ನೇ ರೈಟ್ ಟೈಮ್ ಮಾಡಿ ಭಗವಂತ ನೀನು ಪ್ರೀತನಾಗು ಅಂತ ಅಂದ್ಬಿಟ್ರೆ ಸಾಕು. ಹಾಗಾಗಿ ಸಣ್ಣ ಸಣ್ಣ ಸತ್ಕರ್ಮಕ್ಕೂ ಕೂಡ ಅನೇಕ ಪಾಪಗಳನ್ನು ಪರಿಹಾರ ಮಾಡುತ್ತಾದ ಕಾರಣ ಈ ಮಾಸಕ್ಕೆ ವಸಿಷ್ಠರೇ ಮೊದಲಾದವರು ಮಲಾಪಕರ್ಷಕ ಮಾಸ ಅಥವಾ ಮಲಮಾಸ ಅಂತ ಕರೆದಿದ್ದಾರೆ. ಈ ಅಧಿಕ ಮಾಸ ಯಾರು ಮಾಡಬೇಕು, ಯಾರು ಮಾಡಬಾರ್ದು ಹೀಗೇನಿಲ್ಲ ರೀ, ಎಲ್ಲರೂ ಮಾಡಬೇಕಾದ್ದಿದೆ. ಅಕಾಮ ಸರ್ವಕಾಮೋವ ಯೋ ಅಧಿಕ ಮಾಸಂ ಪ್ರಪೂಜೆಯೇ ಕರ್ಮಾಣಿ ಭಸ್ಮಸಾತ್ ಕೃತ್ವಾ ಮಾಮೇ ವೈ ಸಂಶಯಂ. ಅವನಿಗೂ ಕಾಮನೆ ಇದ್ರೆ ಇರಲಿ, ಇಲ್ದಲೇ ಇರಲಿ, ಏನು ಬೇಕು ಅಂತ ಮಾಡಿ, ಬೇಡ ಅಂತ ಮಾಡಿ, ಅಂದರೆ ಏನೇ ಕಾಮನೆ ಇದ್ರೂ ಈ ಮಾಸದ ವ್ರತಗಳನ್ನು ಮಾಡಿ, ಇಲ್ಲ ನಮಗೇನೂ ಬೇಡ ಆದರೂ ಮಾಡಿ. ಯಾರು ಹಾಗೆ ಮಾಡ್ತಾ ಇದ್ದಾನೆ ಅವನ ಎಲ್ಲ ದುಷ್ಕರ್ಮಗಳು ಕೂಡ ಭಸ್ಮ ಆಗಿ ಹೋಗುತ್ತೆ. ಕಡೆಯದಾಗಿ ಈ ಮಾಸ ನಿಯಮವನ್ನು ಆಚರಣೆ ಮಾಡುವವ ನನ್ನ ಲೋಕವನ್ನೇ ಹೊಂತಾನೆ, ಇದರಲ್ಲಿ ಸಂಶಯವೇ ಬೇಡ ಅಂತ ಸ್ವಯಂ ಭಗವಂತ ಇದನ್ನು ಹೇಳ್ತಾ ಇದ್ದ. ಯಾರು ಈ ಮಾಸದ ನಿಯಮಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರು ಎಲ್ಲ ತೀರ್ಥಗಳ ಸನ್ನಿಧಾನ ಉಳ್ಳವರಾಗ್ತಾ ಇದ್ದಾರಂತೆ. ಪೃಥಿವ್ಯಾಂ ಯಾನಿ ತೀರ್ಥಾನಿ ಕ್ಷೇತ್ರಾಣಿ ಸರ್ವದೇವತಾ ತದ್ದೇಹೇ ತಾನಿ ತಿಷ್ಠಂತಿ ಯಕ್ಕುರ್ಯಾತ್ ಪುರುಷೋತ್ತಮಂ. ಇದರ ತಾತ್ಪರ್ಯ, ನೀವು ಮಾಡದಿದ್ರೂ ಮಾಡುವವರನ್ನು ನೋಡಿ ಸಂತೋಷಪಟ್ಟ ಅವ್ರಿಗೊಂದು ಕೈ ಮುಗಿದ್ರೂ ಸಾಕು. ಎಲ್ಲ ನದಿ ಸ್ನಾನ ಮಾಡಿದ ಫಲ ಬರುತ್ತೆ, ಎಲ್ಲ ಯಾತ್ರೆ ಮಾಡಿದ ಫಲ ಬರುತ್ತೆ. ನಮಗೇನು ದಾನ ಮಾಡಲಿಕ್ಕೆ ಶಕ್ತಿ ಇಲ್ಲ. ಯಾರಿಗೋ ದೇವರು ಸಂಪತ್ತು ಕೊಟ್ಟ, ಸದ್ಬುದ್ಧಿನೂ ಕೊಟ್ಟ, ಸತ್ಕರ್ಮ ಮಾಡಲಿಕ್ಕೆ ಪ್ರಚೋದನೂ ಮಾಡಿದ. ಅದನ್ನು ನೋಡುವ ಭಾಗ್ಯ ನಮಗೆ ಕೊಟ್ಟರೆ, ದೇವರು ಕೊಟ್ಟ ನಾಲಿಗೆಯಲ್ಲಿ 2 ಒಳ್ಳೆ ಮಾತಾಡಿ
ಎಂಥ ಪುಣ್ಯಾತ್ಮರಪ್ಪ, ನೀವೇ ಧನ್ಯರು, ಇಷ್ಟೊಂದು ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗುತ್ತೆ, ನಿಮಗೆ ಒಂದು ಕೈ ಇಷ್ಟು ಮುಗಿದ್ರೂ ಸಾಕು. ನೋಡಿ, ಕೆಲವರು ಮಾಡೋರು ನೋಡಿ ಆಡ್ಕೋತಿರ್ತಾರೆ, ತಾವು ಮಾಡಲ್ಲ, ಮಾಡೋರನ್ನ ಕಂಡ್ರೂ ಆಗಲ್ಲ. ಅದು ಮಾಡಬಾರ್ದಂತ. ಮಾಡೋರು ನೋಡಿ ಹೊಗಳ್ತಾ ಇದ್ರೆ ದೇವರು ಈ ಹೊಗಳವನಿಗೂ ಕೂಡ ಒಂದು ಸತಿ ಮಾಡುವ ಚಾನ್ಸ್ ಕೊಡ್ತಾನಂತ. ಇಷ್ಟು ಹೊಗಳ್ತೀಯ, ನಿನಗೂ ಒಂದು ಚಾನ್ಸ್ ಕೊಡ್ತೀನಿ ಅಂತ. ನಾವು ಮಾಡೋದು ಇಲ್ಲ, ಮಾಡೋರನ್ನ ಕಂಡ್ರೆ ನಮಗೆ ಆಗೋದು ಇಲ್ಲ. ಇದು ನಮ್ಮ ಸ್ವಭಾವ. ಏನು ಬರೀ ನಾಟಕ ರೀ ಏನು ಅನ್ನೋದು. ನೀವು ನಾಟಕಕ್ಕಾದರೂ ಒಳ್ಳೆ ಕೆಲಸ ಮಾಡಿ, ಅದು ಇಲ್ಲ, ಅದಕ್ಕೆ ಹೇಳಬೇಡಿ. ನಾಟಕನೂ ಮಾಡ್ಲಿಕ್ಕೆ ಬರಲ್ಲ. ಭಾರಿ ಆಶ್ಚರ್ಯ ಅಂದರೆ, ಯಾರು ಈ ಅಧಿಕ ಮಾಸದ ನೇಮಗಳು, ಸ್ನಾನ ದಾನ ಇತ್ಯಾದಿಗಳನ್ನು ಮಾಡ್ತಾನೆ, ಆ ಮಾಡೋದರಿಂದ ಅವನು ಮಾತ್ರ ಉದ್ಧಾರ ಆಗೋಲ್ಲಂತೆ, ತನ್ನ ಕುಲವನ್ನೇ ಉದ್ಧರಿಸಿ ಬಿಡ್ತಾನಂತೆ ಸತ್ಕರ್ಮ ಮಾಡುವ ಕ್ರಮದಿಂದ. ವಿಧಿವತ್ ಸೇವತೆಯಸ್ತು ಪುರುಷೋತ್ತಮ ಮಾದರಾತ್. ಈ ಮಾಸದಲ್ಲಿ ಪುರುಷೋತ್ತಮನ ಪೂಜೆಯನ್ನು, ಸಾಲಿಗ್ರಾಮದ ಪೂಜೆ, ಮತ್ತಿನ್ಯಾವುದಿಲ್ಲ. ಪುರುಷೋತ್ತಮ ಅಂದರೆ ಹುಡ್ಕೊಂಡೆಲ್ಲ ಹೊರಡಬೇಡಿ. ಮನಲಿರೋ ಸಾಲಿಗ್ರಾಮದ ಪೂಜೆನೇ. ತುಳಸಿ ದಳ ಇಟ್ಟು ನೀರು ಹಾಕಿ ಭಕ್ತಿ ಶ್ರದ್ಧೆಯಿಂದ ಇನ್ನೊಂದು ಕಡೆ ಮನಸ್ಸು ಮಾಡದೆ ದೇವರಲ್ಲೇ ಮನಸ್ಸಿಟ್ಟು ದೇವರ ಆರಾಧನೆ ಮಾಡಿಬಿಟ್ರೆ ಸಾಕು. ಕುಲಂ ಸ್ವಕೀಯಂ ಉದ್ಧೃತ್ಯ, ತನ್ನ ಕುಲವನ್ನೇ ಉದ್ಧರಿಸ್ತಾನಂತವನು. ಈ ಮಾಸದಲ್ಲಿ ಸಾಲಿಗ್ರಾಮದ ಅರ್ಚನೆ, ಪುರುಷೋತ್ತಮನ ಪ್ರೀತಿಗಾಗಿ ಮಾಡುವ ದಾನದಿಂದ ಅಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಈ ಮಾಸವನ್ನು ಯಾರು ಭಗವತ್ ಪ್ರೀತಿಕಾರಕವಾಗಿ ಕಳೀತಾರೆ, ಅವರಿಗೆ ದುಸ್ವಪ್ನದಿಂದ ಉಂಟಾದ ದೋಷ ಪರಿಹಾರ ಆಗುತ್ತಂತೆ. ಏನಾದರೂ ಕೆಟ್ಟ ಕೆಟ್ಟ ಸ್ವಪ್ನಗಳು ಬಿದ್ದಿದ್ರೆ, ಸ್ವಪ್ನಗಳು ಸುಳ್ಳಲ್ಲ, ಸ್ವಪ್ನ ಸತ್ಯ, ಅದೇ ಮುಂದೆ ಆಗುವಂಥದ್ದನ್ನು ಅದು ಸೂಚಕವೂ ಹೌದು. ಏನಾದರೂ ದುಷ್ಟ ಸ್ವಪ್ನಗಳು ಬಿದ್ದಿದ್ರೆ ಅದು ಪರಿಹಾರ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಪಟ್ಟಿದ್ರೆ ಈ ಮಾಸದ ನಿಯಮವನ್ನು ಆಚರಣೆ ಮಾಡಬೇಕು. ಅಷ್ಟೇ ಅಲ್ಲ, ದಾರಿದ್ರ್ಯವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ವ್ರತಕ್ಕಿದೆಯಂತೆ. ನಮ್ಮ ದುಷ್ಕರ್ಮಗಳನ್ನು ಪರಿಹಾರ ಮಾಡುವ ಶಕ್ತಿ. 3: ದುಸ್ವಪ್ನಂ ಚೈವ ದಾರಿದ್ರ್ಯಂ ದುಷ್ಕೃತಿಂ ತ್ರಿವಿಧಂಚಯತ್. ದುಷ್ಕೃತ್ಯ ಅಂದರೆ ಮೈಯಿಂದ, ಮನಸ್ಸಿನಿಂದ, ಮಾತಿನಿಂದ ಮಾಡಿದ 3 ಬಗೆಯ ದುಷ್ಕೃತಿಗಳು, ಕೆಟ್ಟ ಕರ್ಮಗಳು. ಜೊತೆಗೆ ದುಸ್ವಪ್ನ, ಜೊತೆಗೆ ದಾರಿದ್ರ್ಯ. ಇವೆಲ್ಲವನ್ನು ತತ್ಸರ್ವಂ ವಿಲಯಮ್ಯಾಂತಿ ಕೃತೇ ಶ್ರೀ ಪುರುಷೋತ್ತಮೆ. ಈ ಪುರುಷೋತ್ತಮ ಮಾಸದ ವ್ರತವನ್ನು ಯಾರು ಮಾಡ್ತಾ ಇದ್ದಾನೆ ಅವನು ಈ 3ರಿಂದ ಉದ್ಧೃತನಾಗ್ತಾ ಇದ್ದಾನೆ, 3ರಿಂದ ಬಿಡುಗಡೆ ಹೊಂದ್ತಾ ಇದ್ದಾನೆ ಅಂತ. ಈ ಮಾಸದ ಮಹಿಮೆಯನ್ನು ಹೇಳತಕ್ಕಂತಹ ಒಂದು ಕಥೆ, ಒಬ್ಬ ಜಿಪುಣನ ಕಥೆ. ಇದು ಬೃಹನ್ನಾರದೀಯ ಪುರಾಣದಲ್ಲಿ ಬರುವಂತಹ ಉಪಾಖ್ಯಾನ. ಅದಕ್ಕೆ ಕದರಿಯೋಪಾಖ್ಯಾನ ಅಂತ ಕರೀತಾ ಇದ್ದಾರೆ. ಒಬ್ಬ ಜಿಪುಣನ ಕಥೆ. ಇದು ಸ್ವಯಂ ಭಗವಂತ ನಾರದರಿಗೆ ಹೇಳ್ತಾ ಇದ್ದ. ನಾರದರು ಈ ಮಾಸದ ವ್ರತ ಏನು, ನಿಯಮ ಏನು, ಹೇಗೆ ಮಾಡಬೇಕು, ಸ್ವಯಂ ಭಗವಂತನನ್ನೇ ಕೇಳಿದ್ದಾರೆ. ಈ ಮಾಸದ ಮಹಿಮೆಯನ್ನು ಹೇಳುವ ಸಂದರ್ಭದಲ್ಲಿ ನಾರಾಯಣ ನಾರದರಿಗೆ ಹೇಳಿದ ಒಂದು ಆಖ್ಯಾನ. ಕಶ್ಚಿತ್ ಕೇರಳ ದೇಶೀಯೋ ದ್ವಿಜ ಪರಮಲೋಲುಪ ನಿತ್ಯಂ ಧನಚಯೇ ದಕ್ಷ ಸರಗೇ ವದನ ಪ್ರಿಯ. ನೋಡಿ, ಇದೆಲ್ಲ ನಮ್ಮದೇ ಕಥೆ, ಬೇರೆ ಯಾರ್ದಲ್ಲ. ಕೇರಳದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಂತೆ. ಅಂದರೆ ಬ್ರಾಹ್ಮಣ ಜಾತಿಯಿಂದ ಬ್ರಾಹ್ಮಣ ಆಗಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳುವ ಕಥೆ ಇದು. ಎಂಥ ಬ್ರಾಹ್ಮಣ ಅಂದರೆ ಅವನ ಹೆಸರು ಚಿತ್ರಶರ್ಮ ಅಂತ. ಅವನ ಚರಿತ್ರೆ ವಿಚಿತ್ರವಾಗಿತ್ತು, ಅದಕ್ಕೆ ಅವನಿಗೆ ಚಿತ್ರಶರ್ಮ ಹೆಸರು. ಅವನು ಭಾರಿ ಶ್ರೀಮಂತ, ಬೇಕಾದಷ್ಟು ದುಡ್ಡಿತ್ತು. ಈ ವಿಚಿತ್ರ ಕಥೆ ಅಂದ್ರೆ ಏನು ಗೊತ್ತಾ? ಸಾಮಾನ್ಯ ಎಲ್ಲ ಬ್ರಾಹ್ಮಣರ ಕಥೆ ನಾವು ಕೇಳುವಾಗ ಒಂದು ಊರಿನಲ್ಲಿ ಒಬ್ಬ ಬಾಡ ಬ್ರಾಹ್ಮಣ, ಇವನು ಬಡ ಬ್ರಾಹ್ಮಣ, ಇವನು ಬಾಡ ಬ್ರಾಹ್ಮಣ ಅಲ್ಲ, ಇವನು ಬಡ ಆದ್ಮಿ, ಇವನು ಭಾರಿ ಬ್ರಾಹ್ಮಣ, ಬೇಕಾದ ದುಡ್ಡಿತ್ತು.
ದುಡ್ಡಿದ್ರೇನು, ಆದರೆ ಪರಮಲೋಲುಪ, ತುಂಬ ಜಿಪುಣ, ನಂಬರ್ 1 ಜಿಪುಣ. ಲೋಕೆ ಕದರಿಯ ಇತ್ಯಾಖ್ಯಾಂ ಗತಸ್ಥೇನೈವ ಕರ್ಮಣ. ಇವನಿಗೆ ಅವರಪ್ಪ ಅಮ್ಮ ನಾಮಕರಣ ಮಾಡುವಾಗ ಭಾರಿ ಜನರನ್ನು ಕರೆಸಿ ದೊಡ್ಡ ಫಂಕ್ಷನ್ ಮಾಡಿ ಇಟ್ಟ ಹೆಸರು ಚಿತ್ರಶರ್ಮ. ಆದರೆ ಆ ಊರಿನಲ್ಲಿ ಚಿತ್ರಶರ್ಮ ಅಂದರೆ ಯಾರಿಗೆ ಗೊತ್ತಾಗ್ತಿರಲಿಲ್ಲ. ಇವನು ಮಾಡೋ ಚರ್ಯೆಯಿಂದ ಊರಿನ ಜನ ಇಲ್ಲ ಇವನಿಗೊಂದು ನಿಕ್ ನೇಮ್ ಇಟ್ಟಿದ್ರು. ಏನಿಟ್ಟಿದ್ರು ಅಂದರೆ ಕದರಿಯ ಅಂತ. ಕದರಿಯ ಅಂದರೆ ಜಿಪುಣ ಅಂತ ಸಂಸ್ಕೃತದಲ್ಲಿ. ಕದರಿಯ ಅಂದರೆ ಜಿಪುಣ. ಆ ಜಿಪುಣಾಗ್ರೇಸರ ಚಕ್ರವರ್ತಿ ಮನೆ ಯಾವುದು ಅಂದರೆ ಯಾರು ಬೇಕಾದ್ರೂ ಹೇಳು. ಚಿತ್ರಶರ್ಮ ಅಂದರೆ ಅದು ಹೋಗೇ ಬಿಟ್ಟಿತ್ತು, ಹೆಸರೇ ಹೋಗ್ಬಿಟ್ಟಿತ್ತು ಅವನು. ಅಂದರೆ ಇಡೀ ಜಗತ್ತಿನ ತುಂಬೆಲ್ಲ, ಊರಿನ ತುಂಬೆಲ್ಲ ಇವನು ಜಿಪುಣತನಕ್ಕೆ ಭಾರಿ ಪ್ರಸಿದ್ಧನಾದ ವ್ಯಕ್ತಿ. ಆದ್ರಿಂದ ಇವನು ಎಲ್ಲಿ ಎದುರಿಗೆ ಯಾರು ಸಿಕ್ಕರು, ಏನು ಜಿಪುಣ ಅವರು ಆರೋಗ್ಯನೇ ಹೀಗೆ ಕೇಳೋರು. ಅವನ ಹೆಸರಿಡಿದು ಕರೆಯೋದು ಮಾತಾಡೋದು ಯಾರಿಗಿಲ್ಲ. ಸುಧನ್ ಸದನ್ನಂ ಸಚ ಸುವಸ್ತ್ರಂಚ ನ ಭುಕ್ತಂ ತೇನ ಕುತ್ರಚಿತ್. ಅವನು ಎಂಥ ದುರ್ಬುದ್ಧಿ ಅಂದರೆ ಅವನಿಗೆ ಒಂದಿನ ಆರಾಮ ಕೂತು ಹೊಟ್ಟೆ ತುಂಬ ಒಳ್ಳೆ ಅಕ್ಕಿ ತರಿಸಿ ಅಡುಗೆ ಮಾಡಿಸ್ಕೊಂಡು ತುಪ್ಪ ಗಿಪ್ಪ ಹಾಕ್ಕೊಂಡು ತರಕಾರಿ ಗಿರ್ಕಾರಿ ಹುಳಿ ಗಿಳಿ ಮಾಡ್ಕೊಂಡು ತಿಂದೇ ಇಲ್ಲಂತ್ರಿ. ಕೆಲವ್ರಿಗೆ ಏನೋ ದುರ್ಬುದ್ಧಿ ದೇವ್ರು ಕೊಟ್ಟಾಗಿರುತ್ತೆ. ದಾಸರು ಬೈತಾರೆ ನೋಡಿ, ಹುಗ್ಗಿ ತುಪ್ಪ ಅಗ್ಗವಾಗಿರಲಿಕ್ಕೆ ಗುಗ್ಗರಿ ತಿಂದಿಯಲ್ಲೋ ಪ್ರಾಣಿ ಅಂತ. ಎಲ್ಲ ಸುಭಿಕ್ಷವಾಗಿದೆ, ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಒಳ್ಳೆ ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ತಿನ್ನುವಾಗ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಒಳ್ಳೆ ಕಾಸ್ಟ್ಲಿದೆ, ಉತ್ತಮವಾದ್ದೇ ತಿನ್ನಿ. ದೇವರಿಗೆ ಉತ್ತಮವಾದ ನೈವೇದ್ಯಕ್ಕೆ ಹಾಕಿ ನೀವು ಉತ್ತಮ ತಿನ್ನಿ. ನೀವು ಎಷ್ಟೇ ಉಳಿಸಿದ್ರು ಏನೇ ಮಾಡಿದ್ರು ಉಳಿಯೋಟ್ ದಿನ ಅಷ್ಟೇ ಉಳಿಯೋದು. ನೀವು ಅಳದ ಮೇಲೆ ಮನೇಲಿ ದುಡ್ಡು ಎಷ್ಟು ಉಳಿದ್ರೆ ಏನು ಪ್ರಯೋಜನ? ಇವನು ಒಂದಿನ ಒಳ್ಳೆ ಊಟ ಮಾಡಲಿಲ್ಲ, ಯಾಕಂದ್ರೆ ಮಾಡಿದ್ರೆ ಖರ್ಚಾಗ್ಬಿಡುತ್ತಲ್ಲ ಅಂತ. ಇಂಥ ಬುದ್ಧಿ ಇದ್ರೆ ಏನು ಮಾಡ್ತೀರಿ? ಅಷ್ಟೇ ಅಲ್ಲ, ಸುವಸ್ತ್ರಂ, ಒಂದಿನನೂ ಒಳ್ಳೆ ಪಂಚೆ ಉಟ್ಟೇ ಇಲ್ವಂತ. ಕೆಲವರು ಹೀಗಿರ್ತಾರೆ, ಅವ್ರು ನೋಡಿದ್ರೆ ನೋಡೋರಿಗೆ ಆಚಾರ್ಗೆ ಒಂದೆರಡು ಪಂಚೆ ಕೊಡಿಸ್ಬಿಡ್ಬೇಕು ಅಂತ ಅಂದ್ಕೊಳ್ಬೇಕು. ಆಚಾರ್ಗೇನು ಪಂಚೆಗೆ ಏನಿಲ್ಲ ರೀ, ಏನು ಕಡಿಮೆ ಇಲ್ಲ ರೀ. ದಿನಾ ಒಂದೊಂದು ರೇಷ್ಮೆ ಮಡಿಬಿಟ್ರು ಖಂಡಿತ ಖರ್ಚಾಗಲ್ಲ. ಏನು ಮಾಡಿದ್ರು ಖರ್ಚಾಗೋದೇ ಇಲ್ಲ. ಅವನಂತ ಬ್ರಾಹ್ಮಣ. ಇದೆಲ್ಲ ನಮ್ಮ ಕತೆ ಅಂತಾನೆ ಗೊತ್ತಾಯ್ತಲ್ಲ, ಎಲ್ಲ ನಮ್ಮದೇ ಕತೆ, ಇದು ಯಾರ್ದು ಬೇರೆಯವ್ರ ಕತೆ ಇಲ್ಲ. ಏನೋ ವೇದವ್ಯಾಸ ದೇವರು ನಮ್ಮ ಕತೆಗಳನ್ನು ಸೇರಿಸಿದಾರಿಲ್ಲ ಅಲ್ಲಲ್ಲಿ. ಒಂದಿನ ಒಳ್ಳೆ ವಸ್ತ್ರ ಉಟ್ಕೊಂಡವನಲ್ಲ ಅವನು. ತಾನೂ ತಿಂತಿರ್ಲಿಲ್ಲ, ಮಂದಿಗೂ ಕೊಡ್ತಿರ್ಲಿಲ್ಲ. ನ ಭುಕ್ತಂ ತೇನ ಕುತ್ರಚಿತು, ತಿಂತಾ ಇರಲಿಲ್ಲ, ಕೊಡ್ತಾನೂ ಇಲ್ಲ. ಮನೆಯಲ್ಲಿ ನ ಸ್ವಾಹ ನ ಸ್ವಧ, ಸ್ವಾಹ ಇಲ್ಲ ಸ್ವಧ ಇಲ್ಲ. ಸ್ವಾಹ ಅಂದರೆ ಹವ್ಯ, ಸ್ವಧ ಅಂದರೆ ಕವ್ಯ. ಸ್ವಾಹ ಅಂದರೆ ದೇವ ಕಾರ್ಯ, ಸ್ವಧ ಅಂದರೆ ಪಿತೃ ಕಾರ್ಯ. ಮನೆಯಲ್ಲಿ ಒಂದು ದಿನವೂ ಎಂದೂ ಹೋಮ ಇಲ್ಲ, ಹವನ ಇಲ್ಲ, ಪಿತೃ ಕಾರ್ಯ ಇಲ್ಲ, ಏನಿಲ್ಲ. ಯಾಕೆ ಹೀಗಿದ್ದ ಅಂದರೆ ವೇದವ್ಯಾಸ ದೇವರು ಹೇಳ್ತಾರೆ, ಕುಬುದ್ದಿನ, ಕೆಟ್ಟ ಬುದ್ಧಿ ಅವನು. ಏನು ಕೆಟ್ಟ ಬುದ್ಧಿ? ಏನು ಮಾಡಿದ್ರು ಎಲ್ಲ ಮೂಲ ದುಡ್ಡಿಗೆ ಬರುತ್ತೆ. ಹೋಮ ಮಾಡ್ಬೇಕಾದ್ರೂ ದುಡ್ಡು, ಶ್ರಾದ್ದ ಮಾಡ್ಬೇಕಾದ್ರೂ ದುಡ್ಡು, ದಾನ ಮಾಡ್ಬೇಕಾದ್ರೂ ದುಡ್ಡು, ಒಳ್ಳೆ ಅಡುಗೆ ಮಾಡಿ ಊಟ ಮಾಡ್ಬೇಕಾದ್ರೂ ದುಡ್ಡು, ಎಲ್ಲ ಖರ್ಚು ಯಾವುದಾಗತ್ತೆ? ದುಡ್ಡು. ಅದಾಗಬಾರ್ದು. ಹೀಗಿದ್ದವ. ಯಶೋರ್ತೇನ ಕೃತಂ ಕಿಂಚಿತ್ ಪೋಷ್ಯವರ್ಗೋ ನ ಪೋಷಿತ ಸರ್ವಂ ಭೂಮಿಗತಂ ಚಕ್ರೇ ಧನಂ ಅನ್ಯಾಯ ಸಂಚಿತಂ. ಅವನು ಎಂಥವ ಅಂದರೆ, ಕೆಲವರು ಜಿಪುಣ್ರೆ ಆದರೂ ಬೇಕಾದ ಕೊಡ್ತಿರ್ತಾರೆ. ಯಾಕೆ ಗೊತ್ತಾ? ಅವ್ರ ಹೆಸರು ಬೋರ್ಡಲ್ಲಿ ಬೀಳತ್ತೆ ಅಂದರೆ ಕೊಟ್ಟು ಬಿಡ್ತಾರೆ. ಇದು ಸಾಮಾನ್ಯ ಕಥೆ ಅಲ್ಲ, ನಾನು ನಗ್ಲಿಕ್ಕೆ ಹೇಳಿದ್ದಲ್ಲ. ನೋಡಿ, ಬಲಿ ಚಕ್ರವರ್ತಿ ದಾನ ಮಾಡುವಾಗಲೂ ದೇವರ ಪ್ರೀತನಾಗಲಿ ಅಂತ ಮಾಡಲಿಲ್ಲ. ಶುಕ್ರಾಚಾರ್ಯ ಹೇಳಿದ್ರು, ನೀನು ಯಾರಿಗಾದರೂ ದಾನ ಮಾಡ್ಬೋದು, ಇವನಿಗೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಇವನು ನಿನ್ನ ಸಂಪತ್ತನ್ನೆಲ್ಲ ಕಿತ್ತು ನಿನಗೆ ಏನೂ ಇಲ್ಲದ ಹಾಗೆ ಮಾಡಲಿಕ್ಕೆ ಬಂದಿದ್ದಾನೆ. ಇವನು ನಾರಾಯಣ. ಇವನು ಕೇಳ್ತಿರೋ 3 ಹೆಜ್ಜೆ ಏನಾಗುತ್ತೆ ನಾನು ನಿನಗೀಗಲೇ ಹೇಳ್ತೀನಿ ಅಂತ ಎಲ್ಲ ಹೇಳ್ತಾರೆ. ಹೇಳಿದ ಮೇಲೆ
ಬಲಿಚಕ್ರವರ್ತಿ ಹೇಳ್ತಾನೆ, ಆಚಾರ್ಯ ಇದೇ ಮಾತು ನೀವು ಮೊದಲೇ ಹೇಳಿದರೆ ಈ ದಾನದ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ತಿದ್ದೆ. ಈಗೇನಾಗಿದೆ, ನಾ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಈಗ ಕೊಡದೇ ಇದ್ರೆ ಈ ಆಚಾರ ಊರಲ್ಲೆಲ್ಲ ಹೋಗಿ ಟಾಮ್ ಟಾಮ್ ಹೊಡ್ಕೊಂಡು ಬರ್ತಾರೆ. ಅಯ್ಯೋ ಬಲಿ ನಾ ಕೊಡ್ತೀನಿ ಅಂತ ನಮ್ಗೆ ಕೊಡಲ್ಲ, ನನಗೆ ಅಪಕೀರ್ತಿ ಬರುತ್ತೆ. ಪ್ರಹ್ಲಾದ ರಾಜರ ಮೊಮ್ಮಗನಾದ ಬಲಿಚಕ್ರವರ್ತಿ ಕಿತವ, ಮೋಸಗಾರ ಅಂತ ಬರಬಾರ್ದು, ಈ ಅಪಕೀರ್ತಿ ನನಗೆ ಬರಬಾರ್ದು, ನಾನು ಅದಕ್ಕಾಗಿ ದಾನ ಮಾಡ್ತೇನೆ. ತುಂಬ ಜನ ದಾನ ಯಾಕೆ ಮಾಡ್ತಾರೆ ಅಂದರೆ ಕೀರ್ತಿ ಕಾಮನೆಯಿಂದ ಮಾಡ್ತಾರೆ. ನಿಜವಾಗಿ ನೋಡಿ, ದುಡ್ಡು ಕೊಟ್ಟಿರ್ತಾರೆ ಕಾರ್ಯಕ್ರಮಕ್ಕೆ, ಸಂಕಲ್ಪ ಮಾಡುವಾಗ ಅವ್ರ ಹೆಸರೇನಾರು ಹೇಳದೆ ಇರಬೇಕು, ಗ್ರಾಚಾರ ಬಿಡಿಸ್ಬಿಡ್ತಾರೆ. ಅಲ್ಲ, ದೇವ್ರಿಗೆ ಗೊತ್ತಿಲ್ವೇನ್ರಿ ಅವ್ರ ಹೆಸರು? ಗೊತ್ತಿದೆ, ದೇವ್ರಿಗೆ ಗೊತ್ತಿರೋದು ಮುಖ್ಯ ಅಲ್ಲ, ಊರವ್ರಿಗೆ ಗೊತ್ತಾಗಬೇಕಲ್ಲ ನಾವು ಕೊಟ್ಟಿರೋದು. ಇದು ನಮ್ಮ ಹಣೆ ಬರ. ನೋಡಿ, ಭಾಗವತ ಹೇಳ್ತಾ ಇದೆ, ಈ ಅಧಿಕ ಮಾಸದ ಮಹಾತ್ಮೆ ಹೇಳ್ತಾ ಇದೆ, ಯಶೋರ್ತೇನ ಕೃತಂ, ಅವನು ಫೇಮಸ್ ಆಗ್ಲಿಕ್ಕಾಗಿ ಆದರೂ ಕೀರ್ತಿಗಾಗಿ ಆದರೂ ದಾನ ಮಾಡಬೇಕಿತ್ತು, ಅದಕ್ಕೂ ಮಾಡಿಲ್ಲ. ಯಾರೇನ ಬೇಕಾದ್ರೂ ಅಂದ್ಕೊಳ್ಳಿ, ನಾನಂತೂ ಕೊಡಲ್ಲ. ಕೆಲವರು ಪಕ್ಕದ ಮನೆ ನೋಡಾರು ಕಲೀರಿ, ಅವರೆಲ್ಲ 2-3 ದಿವಸ ಅಪೂಪ ದಾನ ಕೊಟ್ಟರು, ಹಾಳಾಗಿ ಹೋಲಿ, ಒಂದು ದಿವಸನಾರು ನೀವು ಕೊಡಲ್ವಲ್ಲ ಅಂತಂದರೆ ಹಾಳಾಗಿ ಹೋಲಿ ಕೊಡ್ತೀನಿ ಅಂತ ಹಿಂಗೆ ಹೋಗೋರು ಇರ್ತಾರೆ ಅಲ್ವಾ. ಇವನು ಯಾರು ಏನಂದ್ರೂ ಬೇಜಾರಿಲ್ಲ, ಹಂಗಿದ್ದ. ಯಶಸ್ಸಿಗೋಸ್ಕರ ಮಾಡಲಿಲ್ಲ ಅವನು. ಹೋಗಲಿ, ತಾನು ತಿಂದೇ ಇದ್ರೆ ಬೇಡ. ಕೆಲವರು ತಾವು ತಿನ್ನಲ್ಲ, ಹೆಂಡತಿ ಮಕ್ಕಳಿಗೆಲ್ಲ ಬೇಕಾದ ಕೊಡ್ತಾ ಇರ್ತಾರೆ. ಇವು ಹೆಂಡತಿ ಮಕ್ಕಳಿಗೂ ಕೊಡಲಿಲ್ಲ, ಅವ್ರಿಗೂ ಎಲ್ಲ ಬಂದ್, ಎಲ್ಲ ಕ್ಯಾನ್ಸಲ್, ಯಾವುದೂ ಇಲ್ಲ. ಯಾರು ಇವನನ್ನು ನಂಬಿಕೊಂಡಿದ್ದಾರೆ ಅವರಿಗೂ ಕೊಡಲಿಲ್ಲ. ಯಾರಾದರೂ ಬಂಧು ವರ್ಗದವರು ಬಂದು ಇವನನ್ನು ತುಂಬ ಕಷ್ಟದಲ್ಲಿದ್ದೀವಿ, ಏನಾದರೂ ಸ್ವಲ್ಪ ಸಹಾಯ ಮಾಡ್ರಿ, ಮಾಡ್ತಿರ್ಲಿಲ್ಲ. ಅವನೇನು ಮಾಡ್ತಿದ್ದ ಅಂದರೆ, ನನ್ನಲ್ಲಿ ದುಡ್ಡಿದೆ ಅಂತ ಗೊತ್ತಾದ್ರಲ್ವ ಈ ಪ್ರಾಬ್ಲಮ್ಮು ಅಂತ, ಅವನು ಪ್ರತಿನಿತ್ಯ ಏನು ಬಂದರೂ ತೊಗೊಂಡು ಹಳ್ಳ ಮಾಡಿ ಭೂಮಿ ಒಳಗೆ ಇಟ್ಬಿಡ್ತಿದ್ನಂತ. ಧನಂ ಅನ್ಯಾಯ ಸಂಚಿತಂ ಸರ್ವಂ ಭೂಮಿಗತಂಚಕ್ರೆ, ಎಲ್ಲ ದುಡ್ಡನ್ನು ಹಳ್ಳ ಮಾಡೋದು ಒಳಗೆ ಹಾಕೋದು, ಹಳ್ಳ ಮಾಡೋದು. ಹೀಗೆ ಹಳ್ಳ ಮಾಡಿ ಒಳಗೆ ಹಾಕೋರ್ದು ಪರಿಸ್ಥಿತಿ ಏನಾಗತ್ತೆ ಅಂದರೆ, ಕಡೆಗೆ ಹಳ್ಳ ಮಾಡಿ ಇಬ್ರನ್ನೂ ಹಳ್ಳೆ ಹಾಕ್ತಾರೆ. ಧನಾನಿ ಭೂಮೌ ಪಶವಶ್ಚ ಗೋಷ್ಠೆ, ನಮ್ಮ ಜೊತೆ ಯಾವ ಬರಲ್ಲ. ಹಾಗಾಗಿ ಅವನು ಎಲ್ಲ ಬಂದದ್ದನ್ನು ಅದೇ ಮಾಡ್ತಿದ್ದ. ಮಾಸದ ನಿಯಮಗಳ ಪಾಲನೆ ಮಾಡಲಿಲ್ಲ. ನೋಡಿ, ದೇವರು ಸಂಪತ್ತು ಕೊಡೋದು ಕೇವಲ ಭೋಗಕ್ಕಾಗಿ ಅಲ್ಲ, ತ್ಯಾಗಕ್ಕಾಗಿಯೂ ಕೂಡ. ನಾವು ಸಂಪಾದನೆ ಮಾಡಿದ ಸಂಪತ್ತನ್ನು 5 ವಿಭಾಗ ಮಾಡಬೇಕು ಅಂತ ಶುಕ್ರಾಚಾರ್ಯರು ಬಲಿಗೆ ಹೇಳುವ ನೀತಿಯಲ್ಲಿ ಹೇಳ್ತಾರೆ. ಧರ್ಮಾಯ ಯಶಸ್ಸೆ ಸ್ವಜನಾಯ ಚ, ಅದರಲ್ಲಿ ಮೊದಲು ಒಂದು ಪಾರ್ಟು ಧರ್ಮಕ್ಕಾಗಿ ತೆಗೆದಿಡ್ಬೇಕಂತೆ. ಏನು ಧರ್ಮ? ಎಲ್ಲ ಮಾಸಗಳಲ್ಲಿ ಯಾವ್ಯಾವ ಮಾಸದಲ್ಲಿ ಏನು ದಾನ ಮಾಡಬೇಕು ಅಂತ ತಿಳ್ಕೊಂಡಿದ್ದು ಆ ಮಾಸದಲ್ಲಿ ಅದನ್ನು ಮಾಡಬೇಕಂತೆ. ಯಾವುದೇ ಮಾಸದಲ್ಲಿ ಆಸ್ಪತ್ರೆ ಖರ್ಚು ಬಂದರೂ ಕಟ್ತೀವಲ್ವ, ಈ ಮಾಸದಲ್ಲಿ ಕಟ್ಟಲ್ಲ ಅಂತ ಬಿಡ್ಲಿಕ್ಕಾಗತ್ತಾ? ಆ ಕಟ್ಟಬಾರ್ದು ಅಂತ ಆಸೆ ಇದ್ದರೆ ಆ ಮಾಸದಲ್ಲಿ ಮಾಡಬೇಕಾಗಿರೋ ದಾನ ದೇವರ ಪ್ರೀತ್ಯರ್ಥವಾಗಿ ಮಾಡಿಬಿಟ್ರೆ ಆ ಕಡೆ ಮುಖ ಹಾಕಬೇಕಾದ್ದೇ ಇಲ್ಲ ಅಂತಾರೆ. ಹಾಗಾಗಿ ಇವನು ಹೇಳ್ತಾರೆ, ನಮಗೆ ತಿಲದಾನಂಚ ಕೃತಂತೇನ ಕದಾಚನ, ಮಾಘ ಮಾಸ ಬಂದಾಗ ತಿಲದಾನ ಮಾಡಬೇಕು. ವೇದವ್ಯಾಸ ದೇವರು ಹೇಳ್ತಾ ಇರುವಂಥದ್ದು, ನಾರದನಿಗೆ ಹೇಳ್ತಾ ನಾರದರಿಗೆ ಮಾಘ ಮಾಸ ಬಂದಾಗ ತಿಲದಾನ ಮಾಡಲಿಲ್ಲ ಅಂದರೆ ಮಾಡಬೇಕಿತ್ತು ಅಂತ ತಿಳಿಸ್ತಾ ಇದ್ದಾರೆ. ಕದಾಚನ, ಇವನ ಇಡೀ ಜೀವನದಲ್ಲಿ ಅನೇಕ ಬಾರಿ ಮಾಘ ಮಾಸ ಬಂತು. ಈ ಸತ್ತ ಮೇಲೆ ಅಲ್ಲಿ ಮಾಡಿಸ್ತಾರೆ. ಷೋಡಶ ಮಹಾದಾನ ಮಾಡುವಾಗ ದೊನ್ನೆಯೊಳಗೆಲ್ಲೇ ಇಟ್ಟು ಮಾಡಿದ್ರೆ ಯಾರು ತಗೊಳ್ಳಲ್ಲ ರೀ, ಹೆಣದ ಕೈಯಿಂದ ತಗೊಳ್ಳೋಕೆ ಯಾರು ರೆಡಿ ಇದ್ದಾರೆ? ಬದುಕಿದ್ದಾಗ ಕೊಟ್ಟರೆ ತಗೊಳ್ಳೋದೇ ಕಟ್ಟ, ಯಾರು ತಗೊಳ್ಳಲ್ಲ. ಆದರೆ ಮಾಘ ಮಾಸದಲ್ಲಿ ತಿಲದಾನ ಉತ್ಕೃಷ್ಟವಾದಂಥ ದಾನ. ಒಂದು ಸೇರು ಎಳ್ಳು ತಂದು ಅದರ ಮೇಲೆ 4 ಆಣಿ ದಾನ ಇಟ್ಟು ಯಾವ ಆಚಾರ ಕೊಟ್ಟರೆ ಯಾರು ತಗೊಳ್ಳಲ್ಲ. ಅದು ಎಳ್ಳಗೆ ತಕ್ಕಾಗ ದಕ್ಷಿಣ ಇಡಬೇಕು, ತಗೊಳ್ಳೋರ್ಗೂ ಅಟ್ಟೆ ದೊಡ್ಡ ತಾಕತ್ತಿರಬೇಕು. ಏನಿಲ್ಲ ಅಂದರೂ ಮಿನಿಮಮ್ 3 ಹೊತ್ತು ಸಂಧ್ಯಾ ವಂದನೆ ಮಿನಿಮಮ್ ಮಾಡಿರ್ಬೇಕು, ಇಲ್ಲದೇ ಇದ್ರೆ ಅವನಿಗೆ ದಾನ ತಗೊಳ್ಳಿಕ್ಕೆ ಬರೋದೇ ಇಲ್ಲ. ವಿಶೇಷ ತಿಲದಾನ. ಕಾರ್ತಿಕೆ ದೀಪದಾನಂಚ ಬ್ರಾಹ್ಮಣ ನಾಮ್ನ ಭೋಜಯೇತ್. ಕಾರ್ತಿಕ ಮಾಸದಲ್ಲಿ ಬಹಳ ಮುಖ್ಯವಾಗಿ 2, ಒಂದು ಬ್ರಾಹ್ಮಣರ ಭೋಜನ ಮಾಡಿಸ್ಬೇಕು. ಕಾರ್ತಿಕ ಮಾಸದಲ್ಲಿ ಅವತಾರ ಒಂದಿನ
ಆಮೇಲೆ ಕಾರ್ತಿಕ ಮಾಸದಲ್ಲಿ ದೀಪದಾನ ಮಾಡಿಲ್ಲ. ವೈಶಾಖೆ ಧಾನ್ಯ ದಾನಂ, ವೈಶಾಖ ಮಾಸ ಬಂದಾಗ ಧಾನ್ಯ ದಾನ ಮಾಡಬೇಕಿತ್ತು, ಮಾಡಲಿಲ್ಲ. ವೈಶಾಖ ಮಾಸದಲ್ಲಿ ಅಥವಾ ಯಾವುದೇ ಮಾಸದಲ್ಲಿ ಬರುವಂತಹ ಯೋಗ ವ್ಯತಿಪಾತ ಅಂತ ಯೋಗ, ಅವತ್ತು ಕಂಚಿನ ಪಾತ್ರೆ ದಾನ ಮಾಡಬೇಕಿತ್ತು. ವ್ಯತಿಪಾತ್ರೆ ಚ ಕಾಂಚನಂ, ವ್ಯತಿಪಾತ ಬಂದಾಗ ಕಂಚು ಸುವರ್ಣ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅವತ್ತು ದಾನ ಮಾಡಬೇಕು ವ್ಯತಿಪಾತದ ದಿನ. ವೈಧೃತೌ ರಾಜತಂ, ವೈಧೃತಿ ಯೋಗ ಅಂತ ಬರುತ್ತೆ, ಪ್ರತಿ ತಿಂಗಳಲ್ಲಿ ಒಂದು ಯೋಗ, ಅದು ಅವತ್ತು ಬೆಳ್ಳಿ ದಾನ ಮಾಡಬೇಕಿತ್ತು. ಸರ್ವಧಾನ್ಯಾನಮೂನಿ ಚ, ಸಂಕ್ರಮಣ ಬಂದಾಗ ಏನು ನಮಗೆ ದೇವರ ಶಕ್ತಿ ಕೊಟ್ಟಿರ್ತಾನೆ, ಏನಾದರೂ ಒಂದು ಕಿಂಚಿತ್ ದಾನ ಅಂದರೆ ಪ್ರತಿ ತಿಂಗಳು ಒಂದು ಸಂಕ್ರಮಣ ಇದೆ, ಆ ಸಂಕ್ರಮಣದ ದಿನ ಮಾಡಬೇಕು. ಆಮೇಲೆ ಚಂದ್ರ ಸೂರ್ಯೋಪರಾಗೇ ಚ ನ ಜಪ್ತಂ ನ ಹುತಂ ಕಚಿತ್, ಸೂರ್ಯ ಚಂದ್ರರ ಗ್ರಹಣ ಕಾಲದಲ್ಲಿ ಜಪ ಮಾಡಬೇಕು, ಪಾರಾಯಣ ಮಾಡಬೇಕು, ಹೋಮ ಮಾಡಬೇಕು, ಮಾಡುವವರಿಗೆ ದಾನ ಧರ್ಮಾದಿಗಳನ್ನು ಮಾಡಬೇಕು. ಯಾವುದು ಮಾಡಲೇ ಇಲ್ಲ. ಅವನು ಮತ್ತೇನು ಮಾಡ್ತಿದ್ದ ಅಂದರೆ, ಅವನು ಮಾಡ್ತಿರ್ಲಿಲ್ಲ, ಯಾರು ದಾನ ಧರ್ಮ ಮಾಡ್ತಿದ್ರೆ ಮುಂದೆ ಹೋಗಿ ನಿಂತ್ಕೋತಿದ್ದ. ಯಾಕೆಂದರೆ ಹೊಗಳಿಕ್ಕಲ್ಲ, ಮೊದಲು ನನಗೆ ಕೊಡಬೇಕು ಅಂತ ಹಾಗೆ ಇರ್ತಿದ್ದ. ಅವನು ನೋಡಿದ್ರೆ ಮೊದಲು ಅವನು ಕೊಟ್ಬಿಡ್ಬೇಕು, ಅಷ್ಟು ಬಡತನದ ಸೋಗು. ಕೊಡದಿದ್ರು ಕಾಡಿ ಬೇಡಿ ಆದರೂ ಇಸ್ಕೊಂಡು ಬರ್ತಿದ್ದ. ತೊಗೊಂಡು ಬರೋದು ಮತ್ತೆ ಹಳ್ಳ ತೋಡೋದು ಇಡೋದು ಎಲ್ಲ ಒಳಗೆ ಹಾಕೋದು, ಹೀಗೆ ಮಾಡ್ತಾ ಇದ್ದಾನೆ. ಮತ್ತು ನಿತ್ಯದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ. ಚಕಾರ ಧನಲೋಭೇನ ಮೂಢಧೀರ್ಭೂತಲೆ ಸದಾ ಕೋಪಿ ಯಚ್ಚತು ಯತ್ಕಿಂಚಿತ್ ಪಾಮರಾಯ ಮುಹುರ್ವದನ್. ಅವನು ತುಂಬ ಆಸೆಯಿಂದ ಎಲ್ಲರ ಬಳಿ ಹೋಗಿ ಹೇಳ್ಕೊಳ್ತಿದ್ದ, ನಾನು ಏನಾದರೂ ಕೊಡಿ, ನಾನು ತುಂಬ ಪಾಮರ, ನಾನು ತುಂಬ ಬಡವ ಅಂತ ಹೇಳ್ಕೊಳ್ತಿದ್ದ. ನಿಜವಾಗಿ ಬಡವರು ಯಾರಿಲ್ಲ ರೀ, ಭಗವಂತ ಅವರವ್ರ ಯೋಗ್ಯತೆಗೆ ತಕ್ಕಷ್ಟು ಕೊಟ್ಟಿರ್ತಾನೆ. ನಾವು ನಿಜವಾಗಿಯೂ ಬಡವರು ಯಾವಾಗ ಗೊತ್ತಾ, ನಮಗಿಂತ ತುಂಬ ದುಡ್ಡಿರೋರ ಜೊತೆಗೆ ನಮ್ಮನ್ನು ಕಂಪೇರ್ ಮಾಡಿಕೊಂಡಾಗ ನಾವು ಬಡವರು. ನಮಗಿಂತ ಇಲ್ಲದೇ ಇರೋರ ಜೊತೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮಷ್ಟು ಶ್ರೀಮಂತರು ಯಾರಿಲ್ಲ. ಸ್ವಲ್ಪ ನಾವು ಯೋಚನೆ ಮಾಡಬೇಕು. ನಮ್ಮ ಮಂತ್ರಾಲಯ ಪ್ರಭುಗಳು ಅವರೆಲ್ಲ ಏನು ಬಡತನವನ್ನು ಜೀವನದಲ್ಲಿ ಎದುರಿಸಿದ್ದಾರೆ, ಇಲ್ಲಿ ನಾವು ಕೂತು ಯಾರು ಕೂಡ ಅದರ 100ನೇ ಭಾಗವನ್ನು ಎದುರಿಸುವ ತಾಕತ್ತು ಕೂಡ ನಮಗಿಲ್ಲ. ದೇವರು ನಮ್ಮ ಚೆನ್ನಾಗಿಟ್ಟಿದ್ದಾನೆ. ದೇವರು ಕೊಟ್ಟಾಗಲೂ ಕೊಟ್ಟಿಲ್ಲ 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 ಅಂದರೆ ಯಾರು ಗೊತ್ತಾಗದೇ ಇದ್ದಿರೋ ಕೊಟ್ಟಿರೋ ಭಗವಂತನಿಗಾದರೂ ಚೆನ್ನಾಗಿ ಗೊತ್ತೆ, ಎಷ್ಟು ಕಳ್ಳ ಇವನು, ಕೊಟ್ಟಿದ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಾನೆ. ಹಾಗಾದ್ರೆ ಕೊಟ್ಟ ಹಾಗೆ ಮಾಡಿಬಿಡೋಣ, ಇವನು ಕೊಡದ ಹಾಗೆ ಮಾಡೋಣ ಅಂತ. ಈ ಧನ ಲೋಭದಿಂದ ಈ ಕದರಿಯ ಚಿತ್ರಶರ್ಮ ಬ್ರಾಹ್ಮಣ ಯಾವುದೇ ಮನೆ ಮುಂದೆ ಹೋಗಿ ಸ್ವಲ್ಪವೂ ನಾಚಿಕೆ ಇಲ್ಲದೆ, ನಾನು ಅತ್ಯಂತ ಬಡವ, ನಂಗೆ ಏನಾದರೂ ಕೊಡಿ ಅಂತ ಒಟ್ಟು ಅವನಿಗೆ ಏನಾದರೂ ಬರಲೇಬೇಕು, ಅವತ್ತೇನಾದರೂ ಬರಲೇಬೇಕು. ಅವನು ಕೊಡ್ತೀನಿ, 1 ನಿಮಿಷ ಇರು ಅಂದರೆ ನಿಲ್ಲಿಕ್ಕೆ ಪುರುಸೊತ್ತಿಲ್ಲ ಅವನಿಗೆ. ಯಾಕಂದ್ರೆ ಇನ್ನೊಂದು ಮನೆ ಭಿಕ್ಷೆ ತಪ್ಪೋಗ್ಬಿಡುತ್ತೆ ಅಂತ ಅಲ್ಲಿ ಓಡೋಗೋದು, ಅಲ್ದಿತ್ತಂತೆ. ಸ ಗೋದೂಹನ ಮಾತ್ರಂ ಹಿ ಕುತ್ರಾಪಿ ಸ್ಥಾತು ಕ್ಷಮಃ. ಒಂದು ಹಾಲು ಕರೆಯುವಷ್ಟು ಕಾಲವೂ ಕೂಡ, ಕೆಚ್ಚಲಿನಿಂದ ಹಾಲು ಕೆಳಗೆ ಬೀಳಬೇಕಾದ್ರೆ ಏನು ಟೈಮ್ ಬೇಕು ಅಷ್ಟು ಟೈಮ್ ಕೂಡ ಒಂದು ಮನೆಯ ಮುಂದೆ ಸ್ಥಿರವಾಗಿ ನಿಲ್ಲುವ ಸಾಮರ್ಥ್ಯ ಇಲ್ಲ ಅವನಿಗೆ. ಇದಾದ ತಕ್ಷಣ ನೆಕ್ಸ್ಟ್ ಕೊಡೋರು ಮನೆ ಮುಂದೆನೇ ಸ್ವಲ್ಪ ಹೊತ್ತು ನಿಲ್ಲಿಕ್ಕಿಲ್ಲ ಅಂದರೆ ದೇವ್ರ ಮುಂದೆ ಇನ್ನೆಷ್ಟು ನಿಂತ್ಕೊಳ್ತಾನೆ ಹೇಳಿ. ದೇವ್ರೇನು ಕೊಡ್ತಾನ್ರಿ ಹಾಗೆಲ್ಲ ಅಂತೀವಿ ಅಂತಾದರೆ ಎಲ್ಲೂ ನಿಂತಿರಲಿಲ್ಲ. ಲೋಕ ಧಿಕ್ಕಾರ ಸಂದಗ್ಧೋ ಪ್ರಭ್ರಾಮೋ ಉದ್ವಿಗ್ನ ಮಾನಸಃ. ಎಲ್ಲ ಕಡೆ ಹೀಗೆ ಓಡಾಡ್ತಾ ಇದ್ದಾನೆ, ಜನ ಎಲ್ಲ ಅವನನ್ನು ಧಿಕ್ಕರಿಸ್ತಾ ಇದ್ದಾರೆ. ಇವನು ಎಲ್ಲಾದರೂ ನಾಡಿನ ಮಧ್ಯ ಇದ್ದರೆ ದುಡ್ಡು ಬೇಕು, ಜನ ಗಂಟು ಬೀಳ್ತಾರೆ, ಮತ್ತು ತಾನು ಸಂಪಾದನೆ ಮಾಡಿ ಇಷ್ಟು ಸಂಪಾದನೆ ಮಾಡ್ತಾನೆ, ಎಲ್ಲಿಡ್ತಾನೆ ಕಣ್ಣು ಬೀಳುತ್ತೆ. ಅದಕ್ಕೆ ಜನರ ಮಧ್ಯೆ ವಾಸ ಮಾಡ್ತಿರ್ಲಿಲ್ಲ.
ಇವನು ಎಲ್ಲಿದ್ದ ಅಂದರೆ ಒಂದು ಅಡವಿ, ಅಲ್ಲಿ ಒಂದು ಮನೆ ಕಟ್ಕೊಂಡು, ಮನೆ ಕಟ್ಟೋದು ಅಂದರೆ ಯಾರು ಕಟ್ಟಿದ ಮನೆನೂ ಒಳಗೋಗಿ ಸೇರ್ಕೊಂಡ್ಬಿಟ್ಟಿದ್ದ ಅನ್ಸುತ್ತೆ. ಸರಿ, ಅಲ್ಲೇ ಇದ್ದ. ಅದರ ಮೇಲೆ ತಾನು ಒಂದು ತೋಟದಲ್ಲಿ ಮಾಲಿಯಾಗಿ ಕೆಲಸನೂ ಮಾಡ್ತಿದ್ನಂತ. ಈ ಬ್ರಾಹ್ಮಣ ನಿಜವಾಗಿಯೂ ಎಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಅವನೇನಿದ್ರಂತೆ ಜಪೋಪದೇಶವು ಬ್ರಾಹ್ಮಣಸ್ಯ ವಿಪ್ರಸ್ಯ. ಬ್ರಾಹ್ಮಣರು ಇಲ್ಲ ಜಪ ಇಲ್ಲ ಉಪದೇಶ, ಎರಡು ಬಿಟ್ಟು ಮತ್ತಿನ್ನೊಂದಿಲ್ಲ. ಇವನು ತನ್ನ ವರ್ಣ ಆಶ್ರಮಕ್ಕೆ ವಿರುದ್ಧವಾದ ಕರ್ಮ ಮಾಡ್ಕಂಥದ್ದು. ಒಂದು ತೋಟದಲ್ಲಿ ಕೆಲಸ ಮಾಡಿಕೊಂಡು ಇದ್ದ. ಆ ತೋಟದ ಯಜಮಾನ ಇವನ ಬ್ರಾಹ್ಮಣ, ಇವನ ಮೇಲೆ ಭಾರಿ ನಂಬಿಕೆ. ಇವನೇನು ಮಾಡ್ತಿದ್ದ ಅಂದರೆ, ಆ ತೋಟದ ಯಜಮಾನ ಇದ್ದಾಗ ಒಂಥರ ವರ್ತನೆ, ಇಲ್ದಿದ್ದಾಗ ಒಂಥರ ವರ್ತನೆ. ಅಲ್ಲಿ ಬಿಡುವ ಎಲ್ಲ ಹಣ್ಣು ಮೊದಲಾದ ಪದಾರ್ಥಗಳನ್ನೆಲ್ಲ ಅರ್ಧಂಬರ್ಧ ಮಾತ್ರ ಅವನಿಗೆ ಕೊಡ್ತಾ ಇದ್ದ. ಇಷ್ಟೇ ಬಂದದ್ದು, ಇಷ್ಟೇ ಬೆಳೆದದ್ದು ಅಂತ. ಮಿಕ್ಕಿದ್ದು ತನಗೆ ಬೇಕಾದಷ್ಟು ಊಟ ಗಿಟ ಅಲ್ಲೇ ಮಾಡ್ಕೊಂಡ್ಬಿಡ್ತಿದ್ದ. ಹಣ್ಣು ತಿಂದು ಅದೇ ಮುಗೀತು, ಮತ್ತಿನ್ನು ಊಟ ಗಿಟ ಅಡುಗೆ ಪ್ರಶ್ನೆಯೇ ಇಲ್ಲ. ಸ್ವಲ್ಪ ಹಣ್ಣು ಉಳಿದ್ರೆ ಅದನ್ನು ಸೇಲು, ತಾನೇ ಕದ್ದಿರೋದು ಅದನ್ನು ಮತ್ತೆ ಸೇಲು, ಮತ್ತೆ ಹಣ ತಂದು ಹಳ್ಳದಲ್ಲಿ ಹೂತಾಕೋದು. ಇತ್ತೇವಂ ಬದಸ್ತಸ್ಯ. ಆ ತೋಟದ ಯಜಮಾನ ಏನಯ್ಯ ಇಷ್ಟು ಹಣ್ಣು ಬಿಟ್ಟಿತ್ತು, ಎಲ್ಲಿ ಹೋಯ್ತು ಅಂದರೆ, ಇಲ್ಲ ಹಕ್ಕಿ ಗಿಕ್ಕಿ ಬಂದು ತಿಂದು ಬಿಡ್ತು ಅಂತ ಸುಳ್ಳು. ಮೇಲೊಂದು ಸುಳ್ಳಿನ ಪಾಪ, ಕದ್ದು ಪಾಪ, ಸುಳ್ಳು ಪಾಪ, ಯಜಮಾನಂಗೆ ಮೋಸ ಮಾಡಿದ್ದು ಮಾಡ್ದ. ಅದಿದೀನ ತರಾಂ ವಾಚಂ ಆಕರ್ಣ ಕೃಪಯಾ ಪ್ಲುತಃ. ಬಹಳ ದಯೆ ಹುಟ್ಟುವಂತೆ ಮಾತಾಡ್ತಿದ್ದ. ಯಜಮಾನಂಗೂ ಕೂಡ ಇವನು ನೋಡಿದ್ರೆ ಅಯ್ಯೋ ಅನಿಸ್ಬಿಡ್ಬೇಕು, ನಾನೇ 3 ದಿವಸದಿಂದ ಏನೂ ತಿಂದಿಲ್ಲ ಅಂತ ಅನ್ಬೇಕು. ಅದು ನೋಡಿ ಆಯ್ತಪ್ಪ ಈ ಹಣ್ಣು ನೀನೇ ಇಟ್ಕೊ ಅಂಥೇಳಿ ತೋಟದ ಪೂರ ಅವನಿಗೆ ಬಿಟ್ಟು ಹೋಗ್ಬೇಕು. ಹೀಗೆಲ್ಲ ಮಾಡ್ತಾ ಇದ್ದಾನೆ. ಹೀಗಿರುವಾಗ ಅವನು ತಾನು ಸಂಪಾದನೆ ಮಾಡಿದ ಸಮಸ್ತ ಸಂಪತ್ತನ್ನು ಕೂಡ ಕಳ್ಕೊಂಡ. ಮುಪ್ಪು ಬಂತು, ಒಂದಿನ ಸತ್ತ, ಮುಗೀತು ಅವನ ಕಥೆ ಇಷ್ಟೆ. ಇಡೀ ಜೀವನದಲ್ಲಿ ಮಾಡಬಾರದು ಮಾಡ್ತಾ ಪ್ರಾಣ ಬಿಟ್ಟದ್ದೇ. ದೇವರು ಕೊಟ್ಟ ದೇಹದಿಂದ ಯಾವ ಸಾಧನೆಯನ್ನು ಮಾಡಲೇ ಇಲ್ಲ. ಹೀಗಿರುವಾಗ ಅವನನ್ನು ಯಮದೂತರು ಎಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋಗಿ ಅವನಿಗೇನು ಶಿಕ್ಷೆ ಕೊಡಬೇಕು ವಿಚಾರ ಮಾಡ್ತಾ ಇದ್ದಾರೆ. ಆಗ ದಾರಿಯಲ್ಲಿ ಹೋಗುವಾಗ ಸ್ಮರನ್ ಪೂರ್ವಕೃತಂ ಕರ್ಮ ಪ್ರಲಪನ್ ಬುದ್ಬುದಾಕ್ಷರಂ ಅಹೋ ಮೇ ಪಶ್ಯತ ಜ್ಞಾನಂ ಕದರ್ಯಸ್ಯ ಚ ದುರ್ಮತೆ. ಅವರು ಎಳ್ಕೊಂಡು ಹೋಗುವಾಗ ಈ ಜಿಪುಣ ಅನ್ಕೊಳ್ತಾ ಇದ್ದಾನಂತೆ, ಎಂಥ ದುರ್ಬುದ್ಧಿ ನಂದು, ಎಂಥ ಮಾಡಬಾರದು ಮಾಡಿಬಿಟ್ಟೆ. ಆಗ ಅವನು ಸ್ಮರಣೆ ಮಾಡ್ತಾ ಹೇಳ್ತಾನೆ, ಅಸಾಧ್ಯ ಮಾನುಷಂ ದೇಹಂ ದುರ್ಲಭಂ ತ್ರಿದಶೈರಪಿ. ದೇವತೆಗಳಿಗೂ ದುರ್ಲಭವಾದ ಮನುಷ್ಯ ಜನ್ಮ ಅಂತಾನಂತ. ಈ ಮನುಷ್ಯ ಜನ್ಮ ಬರುತ್ತಲ್ಲ, ಭಗವಂತನಲ್ಲಿ ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸ್ವಾಮಿ ನಮಗೊಂದು ಚಾನ್ಸ್ ಕೊಡು, ಭಾರತದಲ್ಲಿ ಹುಟ್ಟಿ ಸ್ವಲ್ಪ ಸಾಧನೆ ಮಾಡ್ಕೊಂಡು ಬರ್ತೇವೆ ಅಂತಾರಂತ. ಸ್ವರ್ಗೀಯ ದೇವತೆಗಳಿಗೆ ಅಲ್ಲಿ ಸಾಧನೆ ಇಲ್ಲ. ಸ್ವರ್ಗಕ್ಕೆ ಹೋದರೆ ಬರೀ ಭೋಗಭೂಮಿ, ಸಾಧನೆ ಮಾಡಬೇಕಂದ್ರೆ ಮತ್ತಿಲ್ಲೇ ಬರಬೇಕು. ಅದಕ್ಕೆ ದಾಸರಂದರು ಮಾನವ ಜನ್ಮ ದೊಡ್ಡದು, ಎಂಥ ಜನ್ಮ ನಂಗೆ ಸಿಕ್ಕಿತ್ತು. ಖಂಡೇಸ್ಮಿನ್ ಭಾರತೆ ಪುಣ್ಯೇ ಕೃಷ್ಣ ಸಾರ ಮೃಗಾನ್ವಿತೆ. ಕೃಷ್ಣ ಸಾರ ಮೃಗಗಳ ವಾಸದಿಂದಾಗಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಅಸ್ಮಿನ್ ಭಾರತ ಕಂಡೆ. ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಕಂಡೆ. ಸಾಧನೆಗೆ ಒಳ್ಳೆ ಕ್ಷೇತ್ರ ಈ ಭರತಖಂಡ. ಇಂಥ ಜಾಗದಲ್ಲಿ ಭಗವಂತ ನಮಗೆ ಹುಟ್ಟು ಕೊಟ್ಟಿದ್ದ. ಯಾವುದೋ ನರಿ ನಾಯಿ ಕುರಿ ಕೋಳಿ ಕತ್ತೆ ಜನ್ಮ ಅಲ್ಲ, ಒಳ್ಳೆ ಮನುಷ್ಯ ಜನ್ಮ ಕೊಟ್ಟಿದ್ದ. ಕಿಂಕೃತಂ ಧನಲೋಭೇನ ವ್ಯರ್ಥನೀತಂ ಜನಿರ್ಮಯ. ನನ್ನ ಜನ್ಮ ಅನ್ಯಾಯವಾಗಿ ಹೋಯಿತು. ಇದಕ್ಕೆಲ್ಲ ಕಾರಣ ನಂದು ಲೋಭ ಬುದ್ಧಿ, ಧನದ ಲೋಭ. ಲೋಭ ಅಂತಿದೆಯಲ್ಲ, ಎಲ್ಲ ಸದ್ಗುಣಗಳನ್ನು ನುಂಗು ಹಾಕುವಂಥದ್ದದು.
ಮನುಷ್ಯನಿಗೆ ಏನು ಬಂದರೂ ಲೋಭ ಬರಬಾರ್ದು. ಲೋಭ ಬಂತು ಅವನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೆ. ಕಿಂಕೃತಂ ಧನಲೋಭೇನ, ಎಂಥ ಅದ್ಭುತವಾದ ಮನುಷ್ಯ ಜನ್ಮವನ್ನ ಧನಲೋಭದಿಂದಾಗಿ ಏನು ಮಾಡಿಕೊಂಡೆ ಮತ್ತಂತಾನೆ. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ತದ್ದನಂತೂ ಪರಾಧೀನಂ, ಆ ದನ ಇನ್ಯಾರ್ದೋ ಪಾಲಾಯಿತು ಅಲ್ವಾ. ಈ ಗೆದ್ದಲು ಕಷ್ಟಪಟ್ಟು ಹುತ್ತ ಕಟ್ಟತ್ತೆ, ವಾಸ ಮಾಡುತ್ತಾ ಇಲ್ಲ. ಕಡೆಗೆ ಯಾರು ಬರ್ತಾರಲ್ಲಿ? ಟೆನೆಂಟು, ಹಾವು ಮಹಾರಾಜರು ಬಾಡಿಗೆ ಕೊಡ್ತಾರ, ಕಟ್ಟಿದ ಗೆದ್ದಲನ್ನೇ ತಿಂದು ಹಾಕ್ಬಿಡ್ತಾರೆ ಬೇಕಾದ್ರೆ. ಹಿಂಗಿರ್ತಕ್ಕಂಥದ್ದು. ತದ್ದನಂತು ಪರಾಧೀನಂ ಚಿರಕಾಲಾರ್ಜಿತಂ ಮಯಾ, ತುಂಬ ಕಾಲ ಬಹಳ ದಿನಗಳಿಂದ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಒಂದೇ ಕ್ಷಣಕ್ಕದು ಪರಾಧೀನ ಆಗೋಯ್ತು. ಯಾವಾಗಲೂ ದುಡ್ಡು ನಮ್ಮ ಕೈಲಿರುವಾಗ ದಾನ ಮಾಡ್ಬೇಕ್ರಿ. ನಾವದು ಇನ್ಯಾರ ಕೈಲೋ ಕೊಟ್ಟು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ಆಚಾರ, ಬಡ್ಡಿಲೇನೋ ದಾನ, ಬ್ಯಾಂಕಿಗೆ ಗೋವಿಂದ ಆಗ್ಬಿಟ್ರೆ ಈಗೆಲ್ಲ ನಾವು ನೋಡ್ತಾ ಇದ್ದೀರಲ್ಲ, ಕಾಲೋನಿಗೆಲ್ಲ ಪರಿಚಯ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಜನ ಕಳ್ಕೊಂಡ್ಬಿಟ್ರು. ಏನು ಮಾಡ್ತೀರಿ? ದಾನ ನಮ್ಮ ಕೈಯಲ್ಲಿರಬೇಕು, ಮಾಡಬೇಕು. ನೋಡಿ, 3 ಅನಿಶ್ಚಿತವಾದದ್ದು, ಪರ್ಮನೆಂಟ್ ಅಲ್ಲ. ಯಾವುದು ಗೊತ್ತಾ? ದಾನ ಕೊಡೋ ಬುದ್ಧಿ, ದಾನ ಕೊಡುವ ಐಟಮ್, ತಗೊಳ್ಳುವ ಸದ್ವ್ಯಕ್ತಿ, ಸದ್ಬ್ರಾಹ್ಮಣ. ಈ 3 ಅನಿಶ್ಚಿತ. ಸಿಕ್ಕಂಗೆ ಮಾಡಿಬಿಡ್ಬೇಕಷ್ಟೆ. ಆಚಾರ್ಯ ಈ ವರ್ಷ ಬಿಟ್ಬಿಡಿ ಆಚಾರ್ಯ, ಅಧಿಕ ಮಾಸ ಈ ವರ್ಷ ಬಿಟ್ಬಿಡಿ, ಮುಂದಿನ ವರ್ಷ ಮುಂದಿನ ಸತಿ ಬರುತ್ತಲ್ಲ ಆಚಾರ್ಯ ನೀವು ಮರಿಬೇಡಿ, ಬರ್ಬೇಕು ನಮ್ಮ ಮನೆಗೆ ಮುಂದಿನ ಸತಿ. ಅಯ್ಯೋ ನೀನಿರಬೇಕು, ನಾನಿರಬೇಕು. ದುಡ್ಡು ಸಂಪಾದನೆ ದೊಡ್ಡದು ಅಂದ್ಕೊಂಡು ಎಷ್ಟೋ ಸತ್ಕರ್ಮಗಳನ್ನು ಬಿಟ್ಟು 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 ಹೋಗಿರ್ತೀವಿ. ಸ್ನಾನ ಮಾಡೋಲ್ಲ ಸರಿ ಟೈಮ್ಗೆ, ಸಂಧ್ಯಾ ವಂದನೆ ಮಾಡೋಲ್ಲ, ದೇವರ ಪೂಜೆ ಮಾಡೋಲ್ಲ. ಬೆಳಗ್ಗೆ 6ಕ್ಕೆ ಕ್ಯಾಬ್ ಬರುತ್ತೆ ಆಚಾರ್ಯ. ಚೆನ್ನಾಗಿರೋದಕ್ಕೆ ಕ್ಯಾಬಲ್ಲಿ ಹೊರಟೋಗ್ಬಿಟ್ರಿ, ಚೆನ್ನಾಗಿರೋ ಕಾಲದಲ್ಲಿ ದೇವ್ರ ಪೂಜೆ ಬಿಟ್ರಿ. ರಿಟೈರ್ ಆದ್ಮೇಲೆ ಮಾಡೋಣ ಅಂದರೆ ಕೈಕಾಲು ನಿಮ್ಮ ಹತ್ರ ಇಲ್ಲ. ಬರೋ ದುಡ್ಡು ರಿಟೈರ್ ಆಗಿ ಎಲ್ಲೋ ಇಟ್ಟರೆ ಆ ದುಡ್ಡು ಗೋವಿಂದ, ಶಕ್ತಿಯೂ ಗೋವಿಂದ. ಈಗೇನು ಮಾಡ್ತೀರಿ? ಇನ್ನು ಕೆಲವರು ಹೆಚ್ಚು ದುಡ್ದು ಹೆಚ್ಚು ಸಂಪಾದನೆ ಮಾಡಿ ಮುಂದೆ ಚೆನ್ನಾಗಿರಬೇಕು ಅಂತ ಏನೋ ಕನಸಿನ ಸ್ವಪ್ನಗಳನ್ನೆಲ್ಲ ಕಟ್ಕೊಂಡಿರ್ತಾರೆ ಪಾಪ. ಇನ್ನೇನು ರಿಟೈರ್ ಆಗ್ತಾನೆ, ದುಡ್ಡು ಬರುತ್ತೆ ಅನ್ನೋ ಕಾಲಕ್ಕೆ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಹಾರ್ಟಲ್ಲಿ 2 ಹೋಲ್ ಆಗಿದೆ ಅಂತ. ಆ ರಿಟೈರ್ ಆಗಿ ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನು ಕೊಟ್ಟರೂ ಸಾಲಲ್ಲ. ಇಷ್ಟೆಲ್ಲ ವ್ಯವಸ್ಥೆ ಆಗುತ್ತಲ್ಲ. ಎಷ್ಟು ಕಷ್ಟಪಟ್ಟಿರ್ತೀರಿ, ಎಷ್ಟು 30, 35, 40 ವರ್ಷಗಳ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಕಳಿಬೇಕು ಅಂತ ದೇವರಿಗೆ ಅನಿಸಿದ್ರೆ 1 ಸೆಕೆಂಡಲ್ಲಿ ಕಳೆದಾಗ್ತದೆ. ಯಾಕಂದರೆ ಕೊಡುವವನು ಅವನೇ, ಕೊಂಬುವನು ಅವನೇ ಅಲ್ವಾ. ಅವನು ಕಿತ್ಕೋಬೇಕು ಅಂತ ಮನಸ್ಸು ಮಾಡಿದ್ರೆ ನೀವು 2 ಕೈಯಲ್ಲಿ ಎಷ್ಟು ಹಿಡ್ಕೋತೀರಿ? ಅವನು 1000 ಕೈಯಿಂದ ಕಿತ್ಕೊಳ್ತಾನ್ರಿ. ಕೊಡಬೇಕು ಅಂತ ಅವನು ಮನಸ್ಸು ಮಾಡಿದ್ರೆ 1000 ಕೈಯಲ್ಲಿ ಕೊಡ್ತಾನೆ. ಅದರಿಂದ ನಾನು ಸಂಪಾದನೆ ಮಾಡ್ತೀನಿ, ನಾನು ದುಡ್ದಿಟ್ಬಿಡ್ತೀನಿ, ಅಲ್ಲಷ್ಟು ಇಟ್ಬಿಡ್ತೀನಿ, ಇಲ್ಲಷ್ಟು ಯಾವ ಕಾರ್ಯಕ್ರಮ ಇಟ್ಕೊಳ್ಬೇಡಿ. ಮಾಡೋ ಕರ್ಮ ಮಾಡಿರಿ, ದೇವರ ಪೂಜೆ ಮಾಡಿ, ಸ್ನಾನ ಮಾಡಿ, ಪ್ರವಚನಕ್ಕೆ ಬನ್ನಿ. ಕೆಲಸಕ್ಕೆ ಹೋಗದೇ ಇರಬೇಡಿ, ಕೆಲಸಕ್ಕೂ ಹೋಗಿ ಸಂಪಾದನೆ ಮಾಡಿ. ಆದರೆ ಇದನ್ನು ಬಿಟ್ಟು ಅದಕ್ಕೆ ಹೋಗಬೇಡಿ. ಅವನು ಕೇವಲ ದುಡ್ಡಿಗಾಗಿ ಎಲ್ಲವನ್ನೂ ಬಿಟ್ಟವನ ಕಥೆಯನ್ನು ಇಲ್ಲಿ ಹೇಳ್ತಾ ಇದೆ. ಕಿಂಕರೋಮಿ ಪರಾಧೀನ ಕಾಲ ಪಾಶೋ ವೃತೋದುನಾ. ಈಗ ಕುತ್ತಿಗೆಗೆ ಹಗ್ಗ ಬಿದ್ದಿದೆ, ನಾನು ಮರಳಿ ಆ ದೇಹದ ಒಳಗೆ ಸೇರಿಕೊಂಡು ಈಗ ಬುದ್ಧಿ ಬಂದಿದೆ, ಸಾಧನೆ ಮಾಡ್ತೀನಿ, ಟೈಮ್ ಪ್ಲೀಸ್ ಅಂದರೆ ಬಿಡ್ತಾರ ಅವರು? ಕಾಲನ ದೂತರ ಕಾಲಿಗೆ ಬಿದ್ದರೆ ನಾಳೆಗೆ ನಿಲುವರೇನೋ ಎಲೆಮನ, ಮುರಾರಿಯನ್ನೇ ಕೊಂಡಾಡು. ಒಂದು ಕ್ಷಣ ವ್ಯರ್ಥ ಮಾಡಬೇಡ. ಮಾನುಷಂ ಜನರಾಸಾಧ್ಯ ನ ಕಿಂಚಿತ್ ಕೃತವಾನ್ ಶುಭಂ. ಮನುಷ್ಯ ಜನ್ಮ ಬಂದ ನೋಡಿ, ಬ್ರಾಹ್ಮಣ ಜನ್ಮ ಅನ್ನಲ್ಲ, ಆದರೆ ಅವನು ಬ್ರಾಹ್ಮಣ. ಅದಕ್ಕೆ ಪುರಂದರದಾಸರು ಬ್ರಾಹ್ಮಣ ಜನ್ಮ ದೊಡ್ಡದು ಅನ್ಲಿಲ್ಲ, ಮಾನವ ಜನ್ಮ ದೊಡ್ಡದು. ಈಗ ಅವನು ಜ್ಞಾಪಿಸ್ಕೊಳ್ತಾನೆ, ಬ್ರಾಹ್ಮಣ ದಾರಿಲಿ ಹೋಗುವಾಗ ಹೀಗೆ ಅನ್ಕೊಳ್ಳಿಲ್ಲ, ಎಂಥ ಬ್ರಾಹ್ಮಣ ಜನ್ಮ ಅನ್ಲಿಲ್ಲ, ಅದಕ್ಕೆ ಬೇಕಿಲ್ಲ, ಸಾಧನೆ ಮಾಡಲಿಕ್ಕೆ ಮನುಷ್ಯ ಜನ್ಮ ಸಾಕು. ಈ ವ್ರತ, ಅಧಿಕ ಮಾಸ, ಏಕಾದಶಿ, ಚಾತುರ್ಮಾಸ್ಯ ಇದು ಬ್ರಾಹ್ಮಣರಿಗಲ್ಲ ರೀ, ಎಲ್ಲ ಮನುಷ್ಯ ಮಾತ್ರದವರು ಅವಶ್ಯವಾಗಿ ಭಗವಂತನ ಪ್ರೀತಿಗಾಗಿ, ದೇವರು ಕೊಟ್ಟ ದೇಹದ ಸಾಧನೆಗಾಗಿ ಇದನ್ನು ಮಾಡಬೇಕು. ಮಾನುಷಂ ಜನರ ಅಸಾಧ್ಯ ನ ಕಿಂಚಿತ್ ಕೃತವಾನ್ ಶುಭಂ. ಒಂದು ಸ್ವಲ್ಪ ಒಳ್ಳೆ ಕೆಲಸ, ಕಿಂಚಿತ್ ಅಂತ ಸ್ವಲ್ಪನೂ ಮಾಡಿ. ಅದೇ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ. ಸ್ವಲ್ಪ ಧರ್ಮದ ಕಾರ್ಯ ಮಾಡಿದ್ರು ಇಂಥ ದೊಡ್ಡ ಭಯದಿಂದ ನಾನು ಪಾರಾಗಬಹುದಿತ್ತು, ಒಂದು ಮಾಡಲೇ ಇಲ್ಲ.
ಅಲ್ಲ ಏನು ಮಾಡಬೇಕಿತ್ತು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ಇದೆಲ್ಲ ನಮಗೆ ನ ದತ್ತಂ ನ ಹುತಂ ವನ್ನೋ ನ ತಪ್ತಂ ಹಿಮಗಕ್ವರೆ ನ ಗಂಗಾಂ ಸೇವಿತಂ ತೋಯಂ ಮಾಗೆ ಮಕರ ಗೌರವೋ ಉಪವಾಸತ್ರಯಚ್ಚಾಂತೇನ ಕೃತಂ ಪುರುಷೋತ್ತಮೇನ ಕೃತಂ ಕಾರ್ತಿಕೇ ಪ್ರಾತಃ ಸ್ನಾನಂ ಸತಾರಕಾಗಣಂ ನ ಪುಷ್ಪಶ್ಚ ಮಯಾ ದೇಹೋ ಮಾನುಷ ಪುರುಷಾರ್ಥದ ಅಹೋ ಮೇ ಸಂಚಿತಂ ದ್ರವ್ಯಂ ಸ್ಥಿತಂ ಭೂಮೌ ನಿರರ್ಥಕಂ. ಯಾರಿಗೂ ಏನು ದಾನ ಮಾಡಲೇ ಇಲ್ಲ. ನ ಹುತಂ ಎಂದು ಹೋಮ ಮಾಡಿ, ದಿನ ಮಾಡ್ಬೇಕ್ರಿ ಹೋಮ. ದಿನ ಏನು ಹೋಮ ಮಾಡ್ಬೇಕು ಆಚಾರ್ಯ? ಹೋಮನ ಅಲ್ಲ, ಅಗ್ನಿ. ಅಲ್ಲಿ ವೈಶ್ವದೇವ ಹೋಮ ಮಾಡಿದ್ರೆ ಸಾಕು. ಅಲ್ಲಿ ಎಲ್ಲ ದೇವತೆಗಳಿಗೆ ಆಹುತಿ ಕೊಟ್ಟು ಭೂಸ್ವಾಹ ಅಗ್ನಿಯ ನಿರುದ್ಧ, ಇದನ್ನು ಭೂಸ್ವಾಹ ಸುವಸ್ವಾಹ ಭೂರ್ಭೂಸ್ವ ವ್ಯಾಹೃತಿ ಹೋಮದಿಂದ ಮಾಡಿದ್ರೆ ಎಲ್ಲ ದೇವತೆಗಳಿಗೂ ತಲುಪತ್ತಂತೆ. ಒಂದು ಸಣ್ಣದು ಮನೇಲೇ ಮಾಡ್ಬೋದು, ಈಸಿ. ಮಾಡಲೇ ಇಲ್ಲ. ನ ದತ್ತಂ, ನಿತ್ಯ ದಾನ ಮಾಡ್ಬೇಕಂತ. ನಿತ್ಯ ದಾನ ಏನು ಮಾಡದೇ ಇರಬೇಡ. ಚಿತ್ರಗುಪ್ತರಿಗೆ ಅನ್ನದಾನ ಮಾಡಿದ್ರೆ ಸಾಕು. ಚಿತ್ರಾಯ ನಮಃ, ಚಿತ್ರಗುಪ್ತಾಯ ಸ್ವಾಹ, ಯಮಾಯ ಸ್ವಾಹ. ಸ್ವಾಹ ಅವ್ರಿಗೆ ತ್ಯಾಗ ಮಾಡಬೇಕು, ಇದನ್ನು ನಮಮ ಕೊಡಬೇಕು ಅವರಿಗೆ. ಚಿತ್ರಾಹುತಿ, ಆಹುತಿ ಅದು ಕೊಡಬೇಕು, ಅದನ್ನು ಮಾಡಲಿಲ್ಲ. ಎಲ್ಲಿ ಮಾಡೋದು ಆಚಾರ್ಯ? ಟೇಬಲ್ ಮೇಲೆ ಕೂತಿರ್ತೀವಿ, ಅಲ್ಲೆಲ್ಲಿ ಇಡೋದು? ಟೇಬಲ್ ಮೇಲೆ ಯಾಕೆ ಕೂತ್ರಿ? ಕೆಳಗೆ ಕೂತ್ಕೋಬೇಕು. ನೀವು ಒಂದ್ಸತಿ ಕೈಕಾಲು ಚೆನ್ನಾಗಿದ್ದಾಗ ಟೇಬಲ್ ಅಭ್ಯಾಸ ಮಾಡಿದ್ರೆ ಅದು ಪರ್ಮನೆಂಟ್ ಆಗುತ್ತೆ. ನಿಮ್ಮ ತಾತ ನಮ್ಮ ತಾತ ಟೇಬಲ್ ನೋಡಲೇ ಇಲ್ಲ, ಅದಕ್ಕೆ ಅವ್ರಿಗೆ ಸ್ಟ್ರೆಚರ್ ಬರಲೇ ಇಲ್ಲ ಕರ್ಕೊಂಡು ಹೋಗ್ಲಿಕ್ಕೆ. ನಾವು ಬರೀ ಟೇಬಲ್ ಮೇಲೆ ಬದುಕಿದ್ದವರು, ಆದ ಕಾರಣ ಯಾವಾಗಲೂ ಅಲ್ಲೇ ಇರ್ತೀವಿ. ನದತ್ತಂ ನಹುತಂ ವನ್ನೋ, ತಪಸ್ ಮಾಡಬೇಕಂತೆ. ಎಲ್ಲಿ ತಪಸ್ಸು? ಹಿಮಗಕ್ವರೆ, ಹಿಮದ ಮಧ್ಯದಲ್ಲಿ ಕೂತು ತಪಸ್ಸು ಮಾಡ್ಬೇಕು. ಹಿಮ ಬೇಡ ರೀ. ಮಳೆ ಬರ್ತಿದ್ರು ಪರವಾಗಿಲ್ಲ, ಧನುರ್ಮಾಸ ಬೆಳಗ್ಗೆ ಸ್ನಾನ ಮಾಡ್ತೀನಿ, ಮಳೆ ಬರ್ತಿದ್ರು ಪರವಾಗಿಲ್ಲ, ಕಾರ್ತಿಕ್ ಮಾಸ ಬೆಳಗ್ಗೆ ಮಾಡ್ತೀನಿ ಅಂತ ಮಾಡಿ ನೀವು ಒಂದ್ಸತಿ ಪ್ರಕೃತಿಗೆ ಸರಿಯಾಗಿ ಅಡ್ಜಸ್ಟ್ ಆಗಿ ಹೋಗ್ಬಿಡಿ, ರೋಗ ರುಜಿನ ಬರಲ್ಲ. ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಎಲ್ಲ ರೋಗಗಳು ನಮ್ಗೆ ಇವತ್ತು ಬರ್ತಾ ಇರೋದು. ನೋಡಿ, ನೀವು ಸ್ವಲ್ಪ ಒಂದು ಯೋಚನೆ ಮಾಡಬೇಕಾದ್ದು. ಎಮ್ಮೆ ಎಂದು ತಲೆನೋವು ಅಂತ ಡಾಕ್ಟರ್ ಹತ್ರ ಹೋಗಿದ್ದೇ ಇಲ್ಲ, ನೆಗಡಿ ಅಂತ ಇದ್ದದ್ದೇ ಇಲ್ಲ, ಕೆಮ್ಮಿದ್ದು ಅಂತ ಕೇಳೇ ಇಲ್ಲ. ಯಾಕೆ ಗೊತ್ತಾ? ಅದು ಮಳೆ ಬಂದರೆ ಛತ್ರಿ ಹಿಡಿಯಲ್ಲ. ಮಳೆ ಬಂದರೆ ಎಮ್ಮೆ ಹಾಗೇ ನೆನೆಯುತ್ತೆ, ಬಿಸಿಲು ಬಂದರೆ ಹಾಗೇ ಇರುತ್ತೆ. ಪ್ರಕೃತಿಯ ಎಲ್ಲವನ್ನೂ ಸಹನೆ ಮಾಡುತ್ತಾದ ಕಾರಣ ಪ್ರಕೃತಿ ಕೂಡ ಅದಕ್ಕೆ ಬದುಕಲಿಕ್ಕೆ ಏನು ಬೇಕೋ ಅದನ್ನು ಒಳಗಿಂದಲೇ ಕೊಟ್ಟು ಬಿಡುತ್ತೆ. ಇದೇ ವಿಶೇಷ. ಇವತ್ತು ನಾವೆಲ್ಲ ಪ್ರಕೃತಿಗೆ ವಿರುದ್ಧ 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 ವಿರುದ್ಧ. ಹಾಗಾಗಿ ಎಲ್ಲವನ್ನು ನಾವು ಹೊಸದಾಗಿ ಹೊರಗಿಂದಲೇ ಹಾಕ್ಕೊಳ್ಬೇಕು. ನಮಗೆ ಒಳಗೆ ಯಾವುದೂ ಇಲ್ಲೇ ಇಲ್ಲ. ರೋಗ ನಿರೋಧಕ ಸಾಮರ್ಥ್ಯ ಏನಿಲ್ಲ, ಹೊರಗಿನ ತಂದು ಹಾಕ್ಕೊಂಡ್ರು ಉಂಟು, ಇಲ್ಲದೇ ಇಲ್ಲ. ನಮ್ಮ ಹಿಂದಿನವರಿಗೆಲ್ಲ ಯಾಕೆ ಈ ಪ್ರಾಬ್ಲಮ್ ಇಲ್ಲ ಅಂದರೆ ಅವರೆಲ್ಲ ಹಾಗೆ. ಅಷ್ಟೇ ಇಲ್ಲ, ಇದು ಬರೀ ಏನೋ ಮಾತಲ್ಲ. ನೋಡಿ, ವಸುದೇವ ದೇವಕಿಯರಿಗೆ ಕೃಷ್ಣ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದಾಗ ಕೃಷ್ಣ ವಸುದೇವನಿಗೆ ಹೇಳ್ತಾನೆ, ನೋಡು, ನೀನು ಹಿಂದೆ ಸುತಪ ಅಂತ ನಿನ್ನ ಹೆಸರು, ಬ್ರಹ್ಮದೇವರ ಮಕ್ಕಳು. ಈ ನಿನ್ನ ಹೆಂಡತಿ ಪೃಷ್ಣಿ ಅಂತ ಇವಳ ಹೆಸರಿತ್ತು. ನೀವಿಬ್ಬರೂ ನನ್ನ ಪ್ರೀತ್ಯರ್ಥವಾಗಿ 1000 ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದ್ರಿ. ಎಂಥ ತಪಸ್ಸು ಅಂತ ಹೇಳುವಾಗ ಕೃಷ್ಣ ಹೇಳ್ತಾನೆ, ಭಗವಂತ, ಮಳೆಗಾಲದಲ್ಲಿ ಮಳೆಯ ಮಧ್ಯದಲ್ಲಿ ನಿಂತು ತಪಸ್ಸು ಮಾಡಿದ್ರಿ, ಬೇಸಿಗೆ ಕಾಲದಲ್ಲಿ ಅಗ್ನಿಯ ಮಧ್ಯೆ ನಿಂತ್ರಿ. ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಹೋಗಲಿಲ್ಲ. ಭಗವಂತ ಏನನ್ನು ಕೊಡ್ತಾನೋ ಅದನ್ನು ಹಾಗೆ ಒಪ್ಪಿಕೊಂಡ್ರಿ. ಅದಕ್ಕೆ ನಾನು ನಿಮಗೆ ಕಣ್ಣಿಗೆ ದರ್ಶನ ಕೊಟ್ಟಿದ್ದೇನೆ ಅಂತ. ದಾಸರಾಯರಂತಾರೆ, ಚಳಿ ಮಳೆ ಗಾಳಿಗಳ ನಿಂದಿಸದೆ ಅಂತ. ನಾವು ಮಳೆ ಬಂದರೂ ಬೈತೀವಿ, ಚಳಿ ಆದರೆ ಏನು ಚಳಿ ಆಚೆ ದರಿದ್ರ ಚಳಿ, ಏನು ದರಿದ್ರ ಮಳೆ, ಬೈತಾರೆ. ಬಿಸಿಲು ಬಂದರೆ ಬೈತಾರೆ, ಮಳೆ ಬಂದರೆ ಬೈತಾರೆ. ಹಾಗೆ ಕಾಲವನ್ನು ಬೈಯುವ ಹಾಗಿಲ್ಲ. ಮಳೆಗಾಲ, ಯಾಕಂದರೆ ಕಾಲ ಅಂದರೆ ಯಾರು? ಕಾಲಶ್ಚ ನಾರಾಯಣ. ಬೈದರೆ ಇನ್ನೊಬ್ಬ ಕಾಲ ಬರ್ತಾನೆ, ಕಾಲನ ದೂತರು. ಅವನಿಗೆ ಬೈದ್ರು ಹೊಟ್ಟೆ, ಬೈದಿದ್ರು ಹೇಳ್ಕೊಂಡು ಹೋಗ್ಬಿಡ್ತಾನೆ. ಅಷ್ಟೇ ಅಲ್ಲ, ನಗಂಗಾ ಸೇವಿತಂ, ಜೀವಮಾನದಲ್ಲಿ ಒಮ್ಮೆಯಾದರೂ 3 ರಾತ್ರಿ ಗಂಗಾ ನದಿ ತೀರದಲ್ಲಿ ಕಳಿಬೇಕಂತೆ. ಮನುಷ್ಯ ಜನ್ಮ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಗಂಗಾ ನದಿಯಲ್ಲಿ ವಾಸ ಮಾಡಬೇಕು. ಆಮೇಲೆ ಮಾಘ ಮಾಸದಲ್ಲಿ ಒಳ್ಳೆ ಸ್ನಾನ ಮಾಡಬೇಕಿತ್ತು. ಪುರುಷೋತ್ತಮ ಮಾಸ ಬಂದಾಗ ಉಪವಾಸ ತ್ರಯಂ,
3 ಉಪವಾಸ, ದಿನತ್ರಯ ಅಂದರೆ ದಶಮಿ ಒಪ್ಪತ್ತು, ಏಕಾದಶಿ 2 ಹೊತ್ತು, ದ್ವಾದಶಿ ಒಪ್ಪತ್ತು, ದಿನತ್ರಯ ವ್ರತ ಬಹಳ ಮುಖ್ಯವಾಗಿ. ಕಾರ್ತೀಕದಲ್ಲಿ ನಕೃತಂ ಕಾರ್ತಿಕೆ ಪ್ರಾತಃ ಸ್ನಾನಂ ಸತಾರಾಗಣಂ, ನಕ್ಷತ್ರ ಇರುವಾಗ ಮಾಡ್ಬೇಕಂತೆ ಕಾರ್ತೀಕ ಮಾಸದಲ್ಲಿ. ಹೌದಾ ಆಚಾರ್ಯ ಅಂತ ಹೇಳಿ ರಾತ್ರಿ ಮರುವಾಗ ನಕ್ಷತ್ರ ಇರುತ್ತೆ ಅಂತ ಮಾಡೋದಲ್ಲ. ಕೆಲವು ನೀವು ಹೇಳಿದ್ರಿ ಬೆಳಗ್ಗೆ ಆಗುತ್ತೋ ಇಲ್ಲೋ ರಾತ್ರಿ ಮಾಡಿ ಮಲ್ಕೊಂಡ್ಬಿಡ್ತೀನಿ ಆಚಾರ್ಯ ಅಂತಂದ್ರೆ ಏನು ಮಾಡ್ತೀರಿ? ಹಂಗಲ್ಲ, ಬೆಳಗಿನ ಜಾವ ಮಾಡಬೇಕು. ಸೂರ್ಯೋದಯ ಆಗಬಾರ್ದು, ಅರುಣೋದಯನೂ ಆಗಬಾರ್ದು, ನಕ್ಷತ್ರಗಳು ಕಾಣ್ತಾ ಇರಬೇಕು. ಅಂತಹ ಕಾಲದಲ್ಲಿ ಸ್ನಾನ ಮಾಡಬೇಕಂತೆ. ನಿಮಗೆಲ್ಲ ನೆನಪಿರಬಹುದು, ನಿಮ್ಮ ತಾಯಿ, ನಮ್ಮ ತಾಯಿ, ನಿಮ್ಮ ತಾತ, ನಮ್ಮ ತಾತ ಎಲ್ಲ ಇದೆಲ್ಲ ಆಚರಣೆ ಮಾಡಿದ್ರು. ಕಾರ್ತಿಕ್ ಸ್ನಾನ ಅಂದರೆ ಹಳ್ಳಿ ಕಡೆ ಇದ್ದವ್ರು ಬಾವಿ ಹೋಗಿ ಸ್ನಾನ ಮಾಡಿ, ಅದೆಲ್ಲ ನಮ್ಗೆ ಇವತ್ತಿಗೂ ನೆನಪಿದೆ. ಆ ನೆನಪಲ್ಲೇ ಉಳಿಸ್ಕೊಂಡಿದ್ದೆ. ನಾವು ಮಾಡಲಿಲ್ಲ, ನಾವೇ ಮಾಡಲಿಲ್ಲ, ಇನ್ನು ನಮ್ಮ ಮಕ್ಕಳು ಯಾಕೆ ಮಾಡ್ತಾರ್ರಿ? ಮಾಡೋದೇ. ಆದರೆ ನಮಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಎಲ್ಲರಿಗೂ ಒಂದು ಕಾಮನ್ ಏನಂದರೆ ಮರಣ. ಅವಾಗ ನೆನಪು ಮಾಡ್ಕೊಳ್ತಾರೆ. ಮಾಡಿದವ್ರು ಉದ್ಧಾರ, ಇಲ್ಲದೆ ಇದ್ದವ್ರು ಇಲ್ಲ. ಅವನಂತಾನೆ ಏನು ಮಾಡದೇ ಇದ್ರು ಬೇಡ, ಪುರುಷಾರ್ಥಕ್ಕೆ ಕಾರಣವಾದ ಈ ದೇಹವನ್ನು ಕೂಡ ನಾನು ತುಂಬ ಸ್ವರಗಿಸಿಬಿಟ್ಟೆ. ದೇಹನ ಸುಮ್ಮನೆ ಉಪವಾಸ ಹಾಕಬಾರ್ದು. ದೇವರು ಕೊಟ್ಟಾಗ ಚೆನ್ನಾಗಿ ತಿಂದುಂಡು ಚೆನ್ನಾಗಿರ್ಬೇಕು. ನಾನು ಅದೂ ಮಾಡಲಿಲ್ಲ. ಕೆಲವರು ಯಾರಿಗೂ ಕೊಡಲ್ಲ, ತಾವು ಮಾತ್ರ ಅದಾರು ಮಾಡಿದ್ನ, ಅದೂ ಇಲ್ಲ. ತಾನೂ ತಿನ್ನಲಿಲ್ಲ, ಮತ್ತೊಬ್ರಿಗೂ ಕೊಡಲಿಲ್ಲ. ಮತ್ತೇನಾಯಿತು? ಅಹೋ ಮೇ ಸಂಚಿತಂ ದ್ರವ್ಯಂ ಸ್ಥಿತಂ ಭೂಮೌ ನಿರರ್ಥಕಂ. ಏನು ಆಶ್ಚರ್ಯ! ಕಷ್ಟಪಟ್ಟು ಸಂಪಾದನೆ ಮಾಡಿದ ಸಕಲ ಸಂಪತ್ತನ್ನು ನಿರರ್ಥಕವಾಗಿ, ಯಾರಿಗೂ ಪ್ರಯೋಜನ ಆಗಬಾರದು ಹಾಗೆ ಭೂಮಿಯಲ್ಲಿ ಹೂತಿಟ್ಟು ಬಂದೆ. ಜೀವೋ ಜೀವನ ಪರ್ಯಂತಂ ಕ್ಲೇಶಿತೋ ದುಷ್ಟ ಬುದ್ಧಿನ. ಜೀವ ಅಂದರೆ ದೇಹ. ಈ ದೇಹವನ್ನು ಕೆಟ್ಟ ಬುದ್ಧಿಯಿಂದಾಗಿ ಬದುಕಿರುವಷ್ಟು ಕಾಲ ಗೋಳೈಕೊಂಡೆ ಅಂತ. ದೇವರು ಕೊಟ್ಟ ದೇಹಕ್ಕೂ ಏನಿಲ್ಲ, ನನ್ನ ನಂಬದವ್ರಿಗೂ ಇಲ್ಲ, ನನಗೂ ಇಲ್ಲ. ಕದಾಚಿತ್ ಜಾಟರೋ ಬನ್ನಿ ನಾನ್ನೈ ನಿರ್ವಾಸಿತೋ ಮಯ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಂದರೆ, ಒಂದಿನ ಕೂಡ ಹೊಟ್ಟೆ ತುಂಬಿ ನಾನು ಊಟ ಮಾಡಲೇ ಇಲ್ಲ ಅಂತ. ಜಾಟರಾಗ್ನಿ, ಅಗ್ನಿ ಉಪಶಮನ ಆಗುವವರೆಗೂ ತಿನ್ನಬೇಕಿತ್ತು, ಅದೂ ಮಾಡಲಿಲ್ಲ. ಅರ್ಧಂಬರ್ಧ ತಿಂದ್ಬಿಡೋದು. ಇನ್ನೆಲ್ಲೋ ಬರುತ್ತೆ, ಅಲ್ಲಿ ಹೋಗಬೇಕು, ಆ ದುಡ್ಡು ಮಿಸ್ ಆಗಬಾರ್ದು. ಊಟ ಕೆಲವರಿಗೆ ಇದು ಅವ್ರ ಕತೆ ಅಲ್ಲ ರೀ, ನಮ್ಮ ಕತೆ. ಈಗ ಕೆಲವರು ಊಟ ಮಾಡ್ತಾರೆ, ಆರಾಮ್ ಬಾಳೆ ಎಲೆ ಹಾಕೊಂಡು ಒಂದು ಸ್ವಲ್ಪ ಚಟ್ನಿ ಅನ್ನ ಕಲ್ಸ್ಕೊಳ್ತಾರೆ, ಮೆಲ್ಲಿಗೆ ಕೋಸಂಬರಿ ತಿಂತಾರೆ. ಈ ಕೆಲವ್ರಿಗೆ ಅದಿಲ್ಲ, ಆ ಕಚ್ಚೋದು, ಚುಚ್ಚೋದು, ತಿವಿಯೋದು, ಫೋರ್ಕ್ ನೈಫ್ ಅದು ಚುಚ್ಚಿ ಕಚ್ಚಿ ತಿನ್ನೋರಿಗೆ ಎಲ್ಲ, ಅವ್ರಿಗೆ ಗೊಜ್ಜು ತಿನ್ನೋ ಯೋಗ ಎಲ್ಲಿದೆ ಅವರಿಗೆ? ಇಲ್ಲೇ ಇಲ್ಲ. ಹೌದಾ ಅಲ್ವಾ? ಈ ಯೋಗ ಅವ್ರಿಗೆ, ಅವರೆಲ್ಲ ಎಲ್ಲ ನೋಡ್ತಿರ್ತಾರೆ, ಅಲ್ಲೆಲ್ಲ ಚೂರು ಚೂರು ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಇಲ್ಲ, ಹಂಗಲ್ಲ, ಎಲೆ ಬಳದು ಹರಿದು ಹೋದ್ರೂ ಪರವಾಗಿಲ್ಲ, ಹಾಗೆ ಬಳದ ತಿಂದ್ರೆ ಆನಂದ 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 ಆನಂದ. ಹೌದಾ? ಈ ಆನಂದ ಅವ್ರಿಗಿದೆಯಾ? ಇಲ್ಲ, ಕೇಳಲೇಬೇಡಿ. ಒಂದು ಬ್ರಾಹ್ಮಣರನ್ನ ಯಾರು ಎಷ್ಟಾರು ತುಳ್ಕೊಳ್ಳಿ, ಆದರೆ ಹೊಟ್ಟೆ ತುಂಬಿ ಊಟ ಮಾಡ್ಕೊಂಡು ಆರಾಮಾಗಿರೋನು ಒಬ್ಬಿದ್ರೆ ಯಾರದು? ಬ್ರಾಹ್ಮಣ. ನಿಜವಾದ ಬ್ರಾಹ್ಮಣ ಆಗಿರಬೇಕು. ಸುಮ್ಮನೆ ಜಾತಿ ಕ್ಯಾಸ್ಟಲ್ಲಿ ಬರೆದ್ರೆ ಬ್ರಾಹ್ಮಣ ಪ್ರಯೋಜನ ಇಲ್ಲ. ಯಾರು ರಾಯರು ನಂಬಿದ್ದಾರೆ, ಧರ್ಮ ಮಾರ್ಗದಲ್ಲಿದ್ದಾರೆ, ಆರಾಮ್ ಹೊಟ್ಟೆ ತುಂಬಿಕೊಂಡು ಆರಾಮ್ ಊಟ ಮಾಡ್ಕೊಂಡಿದ್ದಾರೆ. ಇವನಂತಾರೆ ಕದಾಚಿತ್ ಜಾಟರೋವನ್ನಿ ನಾನೇ ನಿರ್ವಾಸಿತೋಮಯ. ಹೊಟ್ಟೆಗೆ ಸರಿಯಾಗಿ ಊಟನೂ ಹಾಕಲಿಲ್ಲ ನಾನು. ಹಬ್ಬ ಹುಣ್ಣಿಮೆ ಇಂಥ ದಿವಸ ಕೂಡ ನಾಪಿ ಸದ್ವಾಸ ಸಚ್ಛನ್ನ. ಸದ್ವಾಸ, ವಾಸ ಅಂದರೆ ಬಟ್ಟೆ, ಒಳ್ಳೆ ಬಟ್ಟೆ ಪರ್ವಕಾಲದಲ್ಲಿ ಉತ್ತಮವಾದ ದಿನ, ಹಬ್ಬ ಹಾಡಿ ಹರಿದಿನದಲ್ಲೂ ಉಟ್ಕೊಳ್ಳಿಲ್ಲ. ಕೆಲವರಿಗೆ ಜಾಸ್ತಿ ಆಗ್ತಾ ಆಗ್ತಾ ಯೂಸ್ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಜಾಸ್ತಿ ಆಗ್ತಾ ಆಗ್ತಾ ಯೂಸ್ ಮಾಡಲಿಕ್ಕೆ ಮನಸ್ಸು ಬರಲ್ಲ. ಭಗವಂತ ಕೊಡ್ತಾ ಇರ್ಬೇಕು, ಯೂಸ್ ಮಾಡ್ಬೇಕ್ರಿ. ಜನ್ಮಾಂತರದಲ್ಲಿ ಪುಣ್ಯ ಮಾಡಿದ್ರಿ ಕೊಡ್ತಾನೆ, ಇಲ್ದೇ ಕೊಡಲ್ಲ. ಕೊಟ್ಟಾಗ ಕೊಟ್ಟಿಲ್ಲ ಅಂತಂದ್ರಿ ಮತ್ತೆಂದು ಕೊಡಲ್ಲ. ವಿಜಯದಾಸರಂತಾರೆ, ಅವರ ಜೀವನ ಚರಿತ್ರೆಯನ್ನು ಹೇಳ್ಕೊಳ್ಳುವಾಗ, ಒಂದು ವಸ್ತ್ರ ಕೂಡ ನನಗೆ ಇರ್ತಿರಲಿಲ್ಲ. ಇವತ್ತು ಊರ್ಣ ಸುವಿಚಿತ್ರ ವಸನ ಅಂತಾರೆ. ಊರ್ಣ ಅಂದರೆ ರೇಷ್ಮೆ, ಬಣ್ಣ ಬಣ್ಣದ ವಸ್ತ್ರಗಳು ಈ ಭಗವಂತ ನೀ ಕೊಟ್ಟದ್ದು, ಉಟ್ಕೋಬೇಕು, ಹೊತ್ಕೋಬೇಕು. ಇವನಂತಾನೆ ಎಲ್ಲ ಇತ್ತು, ಏನು ಉಟ್ಕೊಳ್ಳಿಲ್ಲ. ನಗ್ನಾತಯೋ ಬಾಂಧವಾಚ ಸ್ವಜನ ಸ್ವಸೃಜ ಅಪಿ. ನಾನು ಒಮ್ಮೆಯಾದರೂ ನನ್ನ ಸಂಬಂಧಿಕರನ್ನು ಕರೆದು, ಬ್ರಾಹ್ಮಣರನ್ನು ಕರೆದು ಊಟ ಹಾಕಿದ ನೆನಪೇ ಇಲ್ಲ ಅಂತ. ಇದು ಮಾಡಬೇಕ್ರಿ.
ವರ್ಷಕ್ಕೆ ಒಂದ್ಸತಿ ಆದರೂ ಎಲ್ಲ ಬಂಧು ಬಳಗದವ್ರನ್ನೆಲ್ಲ ಕರೆಸಿ, ಬ್ರಾಹ್ಮಣರನ್ನು ಕರೆಸಿ, ನಾವು ಸಂಪಾದನೆ ಮಾಡಿದ ಸಂಪತ್ತು ಸದ್ವಿನಿಯೋಗ ಆಗುವ ಕ್ರಮ ಅದು. ಬರೀ ನಾವಿಬ್ಬರು ಮಾಡ್ಕೊಂಡ್ವಿ ತಿಂದ್ವಿ, ನಾವಿಬ್ಬರು ಮಾಡ್ಕೊಂಡ್ವಿ ತಿಂದ್ವಿ, ವೀಕೆಂಡು ಬೇಜಾರಾಯಿತು ಹೋಗಿ ತರಿಸಿದ್ವಿ ತಿಂದ್ವಿ, ಏನು ಪ್ರಯೋಜನ? ಸರ್ವರ ಕುಟುಂಬ ಅಂತಾರೆ ದಾಸರಾಗಿ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು ದೊಡ್ಡ ಭಾಗ್ಯ. ಆ ಭಾಗ್ಯ ಮಿಸ್ ಮಾಡ್ಕೊಳ್ಬಾರ್ದು. ವರ್ಷಕ್ಕೊಂದ್ಸತಿಯೋ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸತಿ ಎಲ್ಲರೂ ಕೂಡೋದಿರಲಿ. ತಂದೆ ತಾಯಿ ಮಕ್ಕಳುಗಳು ಕೂಡೋದೇ ಅಪರೂಪ. ಈಗ ಕೂಡೋದಿರಲಿ, ಒಂದು ಕಡೆ ಇರೋದೇ ಅಪರೂಪ. ಒಂದು ಕಡೆ ಇರೋದಿರಲಿ, ಒಂದು ಊರಲ್ಲಿ ಒಂದು ದೇಶದಲ್ಲೇ ಇಲ್ಲ. ಮೊನ್ನೆ ಯಾರೋ ನನಗೆ ಫೋನ್, ಒಬ್ಬರು ತಂದೆ ತಾಯಿ ಒಂದು ಊರು ಒಂದು ದೇಶ, ಮಗ ಒಂದು ದೇಶ, ಮಗಳು ಒಂದು ದೇಶ, ಇನ್ಯಾರೋ ಒಂದು ದೇಶ, ಎಲ್ಲ ಒಬ್ಬೊಬ್ರು ಒಂದೊಂದು ದೇಶ. ಎಲ್ಲರ ಜೊತೆ ಇರಲಿಕ್ಕೂ ಯೋಗ ಇರಬೇಕು, ಹಣೆ ಬರ ಇರಬೇಕು. ಇವನಂತಾನೆ ಯಾರಿಲ್ಲ. ನಗ್ನಾತಯೋ ಬಾಂಧವಾಚ ಸ್ವಜನ ಸುಸೃಜಾಪಿ ಜಾ ಮಾತಾ ಚ ಸುತಾವಾಪಿ ಪಿತಾ ಮಾತಾನುಜಸ್ತಥಾ. ಅಳಿಯ ಮಗಳು, ತಂದೆ ತಾಯಿ ಕಡೆ ತಾತ. ಮತ್ತೆ ಹೇಳ್ತಾನೆ, ಪತಿವ್ರತ ಗೃಹಿಣಿ ಬ್ರಾಹ್ಮಣಾನೈವ ತೋಷಿತ. ನನ್ನ ಹೆಂಡತಿ ಪಾಪ ಎಷ್ಟು ನನ್ನ ಅನುಸರಿಸಿದ್ಲು, ಅವಳಿಗೆ ಒಂದಿನ ಸಂತೋಷ ಪಡಿಸ್ಲಿಲ್ಲ ಅಂತ. ಅದು ಒಂದು ದೇವರ ಪೂಜೆ. ಹೆಂಡತಿಗೆ ಕೇಳಿದ್ದನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಂದುಕೊಟ್ರೆ ಅದು ಕೂಡ ಒಂದು ಭಗವಂತನ ಪ್ರತಿಮೆ. ಭಗವಂತ ನೀನು ಪ್ರೀತನಾಗು, ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬರು. ನಾನು ಒಂದಿನ ಆ ಕೆಲಸ ಮಾಡಲೇ ಇಲ್ಲ ಅಂತ ದಾರಿಲಿ ಅಂದ್ಕೊಳ್ತಾನೆ. ಜಸ್ಟ್ ಮಿಸ್. ಏನು? ಮಾನವ ಜನ್ಮ, ಮತ್ತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವನನ್ನು ಕರ್ಕೊಂಡು ಹೋಗಿ ಮೃಷ್ಟಾನ್ನಂ ಏಕವಾರಂಚ ತರ್ಪಿತ ನಮಯಾ ಕೃತಂ ಕ್ವಚಿತ್ ಏವಂ ವಿಲಮಾಪಮಾನಂ ತಂ ನಿನ್ಯೂ ಕೀನಾಶ ಸನ್ನಿಧಿಂ. ಒಂದಿನವಾದರೂ ಎಲ್ಲರ ಜೊತೆ ಕೂತು ಒಳ್ಳೆ ಊಟ ನಾನು ಮಾಡಲೇ ಇಲ್ಲ, ಎಂಥ ಮಾಡಿಬಿಟ್ಟೆ ಅಂತ ದಾರಿ ಉದ್ದಕ್ಕೂ. ಅಂದರೆ ಭೂಲೋಕದಿಂದ ಯಮಲೋಕಕ್ಕೆ ಹೋಗುವಾಗ 86,000 ಯೋಜನ ದೂರ ಇದೆ. ಅದು 365 ದಿನ ಮನುಷ್ಯಮಾನದಲ್ಲಿ ಟ್ರಾವೆಲ್ ಆಗುವಂಥದ್ದು. 16 ಪಟ್ಟಣ, ಅಲ್ಲಲ್ಲಿ ನಿಲ್ಲಿಸ್ತಾರೆ. 16 ಕಡೆ ಎಲ್ಲ ನೆನಪಿಸ್ಕೊಳ್ತಾ ಇದ್ದಾನೆ. ಎಲ್ಲಿ ರೆಸ್ಟ್ ಕೊಟ್ಟರು ಕಡೆದು ಇದ್ರದೇ ಯೋಚನೆ. ಅಲ್ಲಿ 364 ದಿನ ಆಗುವ ತನಕ ಆ ಜೀವ ತನ್ನ ಮನೆ ಕಡೆ ಮುಖ ಮಾಡಿಕೊಂಡೇ ಹೋಗ್ತಿರ್ತಾನೆ. ಅದು ಒನ್ ವೇ. ಇವನಿಗೆ ಕೆಳಗಿನವ್ರದ್ದೆಲ್ಲ ಗೊತ್ತಾಗ್ತಿರುತ್ತೆ, ಆದರೆ ನಮಗೆ ಅವನದೇನೂ ಗೊತ್ತಾಗಲ್ಲ. ಅದು ಭಗವಂತನ ಅದ್ಭುತವಾದ ಮಾಯೆ. ಏವಂ ವಿಲಪಮಾನಂ, ಈ ರೀತಿ ಹೋಂತ ಅಳ್ತಾ ಇದ್ದಾನೆ. ಅಳ್ತಾ ಅವನ ಇಡೀ ಖಾತೆಯಲ್ಲಿ, ಅಕೌಂಟಲ್ಲಿ ಹುಡುಕಿ ನೋಡಿದ್ರು, ಜಾಲಾಡಿದ್ರು ಒಂದು ಎಳ್ಳು ಕಾಳಿನಷ್ಟು ಪುಣ್ಯ ಇಲ್ಲ, ಸತ್ಕರ್ಮ ಇಲ್ಲ. ಇದನ್ನು ವಿಜಯೇಂದ್ರ ಸ್ವಾಮಿಗಳು ಅವರ ಪಾಪ ವಿಮೋಚನ ಸ್ತೋತ್ರ ಅಂತ ಒಂದು ಮಾಡಿದ್ದಾರೆ. ಅದ್ರೊಳಗೆ ಹೇಳ್ತಾರೆ, ಸುಕೃತಂ ತಿಲತುಲ್ಯ ಮಾತ್ರಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ. ಭಗವಂತ, ಇಡೀ ನನ್ನ ಜೀವನದಲ್ಲಿ ಇಡೀ ಒಂದು ವರ್ಷ ಹುಡುಕಿ ನೋಡಿದ್ರು ಏನಾದರೂ ನನ್ನ ಅಕೌಂಟಲ್ಲಿ ಒಳ್ಳೇದು ಏನಾದ್ರು ಇದೆಯಾ ನೋಡಿದ್ರೆ ನಿಲ್ ಬ್ಯಾಲೆನ್ಸ್. ನಾವೆಲ್ಲ ಇಂಥ ನಾನು ಉದ್ಧಾರ ಆಗಬೇಕು ಅಂತಿದ್ರೆ ಏನು ದಾರಿ ಇಲ್ಲ. ಒಂದೇ ನಿನ್ನ ಕಾರುಣ್ಯ ನನ್ನ ಮೇಲೆ ಈಗಲೂ ನಾನು ಪಾರಾಗ್ಬೋದು. ಭಗವಂತ ನೀ ಅನುಗ್ರಹ ಮಾಡು ಅಂತ ನಾವು ಮಾಡುವ ಎಲ್ಲ ತಪ್ಪುಗಳನ್ನು ದೊಡ್ಡವರು ತಮ್ಮ ಮೇಲೆ ಆರೋಪ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ದೃಷ್ಟ್ವಾ ಚಿತ್ರಗುಪ್ತಸ್ತು, ಯಮಧರ್ಮನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಚಿತ್ರಗುಪ್ತರು ನೋಡ್ತಾ ಇದ್ದಾರೆ, ಇವನೇನೇನು ಮಾಡಿದ್ದಾನೆ ತಪ್ಪುಗಳು, ಅದನ್ನೆಲ್ಲ ಯಮನ ಮುಂದೆ ಹೇಳ್ತಾ ಇದ್ದಾರೆ. ಯಮ ಇವನಿಗೆ ಶಿಕ್ಷೆಯನ್ನು ವಿಧಿಸ್ತಾ ಇದ್ದಾರೆ. ಅವನು ಏನಾಗಬೇಕು ಮುಂದೆ ಅದನ್ನು ಯಮದೇವರು ಹೇಳ್ತಾ, ಇವನು ಒಂದು ವನದಲ್ಲಿ ಕೋತಿಯಾಗಿ ಹುಟ್ಟಲಿ ಅಂತ. ಯಾಕೆಂದರೆ ಗರುಡ ಪುರಾಣದಲ್ಲಿ ಬರುತ್ತೆ, ಯಾವುದಾದ್ರೂ ತೋಟದಲ್ಲಿ ಮಾಲೀಕನಿಗೆ ಗೊತ್ತಾಗದಾಗೆ ಹಣ್ಣು ತಂದರೆ ಅಥವಾ ಫಲಪುಷ್ಪಗಳನ್ನು ಕದ್ದು ತಾನು ಸ್ವೀಕಾರ ಮಾಡಿದರೆ ಅದಕ್ಕೆ ಜನ್ಮಾಂತರದಲ್ಲಿ ಸ್ಯಾದ್ವಾನರೋ ಜಾಯತೆ ವನೆ ಅಂತ ಅವನು ಕಪಿಯಾಗಿ ಹುಟ್ಟಬೇಕಿದ್ದು ನಿಯಮಗಳು. ಅದೇ ಬ್ರಾಹ್ಮಣರು ಮಾಡಿದ್ರು ಅಟ್ಟೆ, ಯಾರು ಮಾಡಿದ್ರು ಅಟ್ಟೆ. ಅವನು ಕದ್ದು ತೊಗೊಂಡು ಹೋದ ಅಂತ ಅದರ ಹಣ್ಣಾಗಲಿ ಹೂವಾಗಲಿ ಕಾಯಿ ಪಲ್ಯಗಳಾಗಲಿ ಕದ್ದ, ಯಜಮಾನಂಗೆ ಗೊತ್ತಾಗದಾಗ ತೊಗೊಂಡು ಹೋದ, ತಿಂದ ಅಂತಂದರೆ ಅವನಿಗೆ ಜನ್ಮಗಳಲ್ಲಿ ಕೋತಿ ಜನ್ಮ ಕಟ್ಟಿಟ್ಟ ಬುದ್ಧಿ. ಯಮ ಅದು ಫಿಕ್ಸ್ ಆಗಿದೆಪ್ಪ ಪ್ರೋಗ್ರಾಮು, ಇವನಿಷ್ಟಾಗಬೇಕು. ಇಷ್ಟಾದ ಮೇಲೆ ಬ್ರಾಹ್ಮಣನಾಗಿಯೂ ಸತ್ಕರ್ಮ ಮಾಡದೆ ಸತ್ತ ಕಾರಣ ಇವನು ಬ್ರಹ್ಮ ಪಿಚಾಚಿಯಾಗಿ ಹುಟ್ಟಬೇಕು ಅಂತ
ಹೀಗೆ ಅವನಿಗೆ ಶಿಕ್ಷೆಯನ್ನು ನಿರ್ಧಾರ ಮಾಡಿದ್ದಾನೆ. ಮುಂದೆ ಅವನು ಕೋತಿಯಾಗಿ ಹುಟ್ಟಿರ್ತಕ್ಕಂಥದ್ದು. ಹಾಗೆ ಏನು ನಡೀತು ಕತೆ, ಇದಕ್ಕೂ ಅಧಿಕ ಮಾಸಕ್ಕೂ ಏನು ಸಂಬಂಧ, ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.